ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಭಕ್ತರ ಪಾಲಿನ ಕಾಮಧೇನುವಾದ ಸಿದ್ಧಾರೂಢರ ಚರಣಾರವಿಂದಗಳಿಗೆ ವಂದಿಸಿ, ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಮನೋವಾಕ್ಕಾಯಗಳಿಂದ ನಮಿಸಿ, ಪುಣ್ಯಾತ್ಮರೇ ನಮ್ಮೆಲ್ಲರಿಗೂ ಶರಣ. ಶಾಸ್ತ್ರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಸುಖವನ್ನು, ಅದರ ಜೊತೆಗೆ ಶಾಂತಿಯನ್ನು ಅಪೇಕ್ಷೆ ಮಾಡ್ತಾನೆ. ಮನುಷ್ಯ ಸುಖದ ಅರ್ಥವೇ ಬೇರೆ ಮಾಡೇನೆ, ಶಾಂತಿ ಅರ್ಥನೇ ಬೇರೆ ಅದ. ಆದರೆ ತಿಳುವಳಿಕೆ ಇಲ್ಲದಂಥ ಮನುಷ್ಯ ಸುಖಕ್ಕನೇ ಶಾಂತಿ ಅಂತ ಅರ್ಥ ಮಾಡ್ತಾನೆ. ಹಾಗಾದರೆ ಸುಖ ಶಾಂತಿ ಅಂದರೆ ಏನ್ರಿ? ಅದು ಸುಖ ಅಂದರೆ ಏನು, ಶಾಂತಿ ಅಂದರೆ ಏನು? ನಾವು ಸುಖಕ್ಕನ ಶಾಂತಿ ಅಂತೇವಿ, ಶಾಂತಿಗನೇ ಸುಖ ಅಂತ ತಿಳ್ಕೊಂಡಿದ್ದೀವಿ. ನೀವು ಬೇರೆ ಅಂತೀರಲ್ಲ, ಹೆಂಗೆ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತಾರೆ, ಇಂದ್ರಿಯ ವಿಷಯಗಳ ಸಂಯೋಗದಿಂದ ಆಗತಕ್ಕಂಥದ್ದಕ್ಕೆ ಸುಖ ಅಂತ. ಕಣ್ಣ ರೂಪ ನೋಡ್ತು, ಕಣ್ಣಿಗೆ ಸುಖ ಆಯಿತು. ಕಿವಿ ಶಬ್ದ ಕೇಳ್ತು, ಕಿವಿಗೆ ಸುಖ ಆಯಿತು. ಬಾಯಿ ತಿಂತು, ಬಾಯಿಗೆ ಸುಖ ಆಯಿತು. ಕೈ ಮುಡ್ತು, ಕೈ ಸುಖ ಆಯಿತು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ನಮ್ಮಲ್ಲಿ ಈ 5 ಜ್ಞಾನವನ್ನು ಪಡೆದುಕೊಳ್ಳುವ ಸಾಧನ ಅದಾವ, ತಿಳುವಳಿಕೆ ಆಗುವ ಸಾಧನ. ಕಣ್ಣಿನಿಂದ ರೂಪವನ್ನು ನೋಡ್ತೇವೆ, ಚಲೋ ಕೆಟ್ಟ ಅಂತೇವೆ. ಕಿವಿಯಿಂದ ಶಬ್ದವನ್ನು ಕೇಳ್ತೇವೆ, ಚಲೋ ಕೆಟ್ಟ ಅಂತೇವೆ. ಕೈಯಿಂದ ಮುಟ್ಟಿ ಮೃದು ಕಠಿಣ ಅಂತೇವೆ, ತಿಳ್ಕೊತೇವೆ. ನಾಲಿಗೆಯಿಂದ ಹೊಳಿ ಕೈಯ ತಿಳ್ಕೊತೇವೆ. ಇವುಗಳಿಂದ ಆಗತಕ್ಕಂಥದ್ದಕ್ಕೆ ನಾವು ಸುಖ ಅಂತೇವೆ, ಶಾಂತಿ ಅಲ್ಲ. ನೋಡಿ ನೋಡಿ ನಿಮ್ಮ ಕಣ್ಣಿಗೆ ಬೇಸರ ಬರ್ಬೋದು, ಕೇಳಿ ಕೇಳಿ ಕಿವಿಗೆ ಬೇಸರ ಬರ್ಬೋದು, ಸಾಕಪ್ಪ ಅಂತಾನೆ. ದಿನ ಹೋಳಿಗೆನ ಮಾಡಿದ್ರೆ ಬೈತೀರಿ, ಬೇಡ ಸಾಕು ರೊಟ್ಟಿ ಕೊಡು ಅಂತೀರಿ. ಹೀಗೆ ಪ್ರತಿಯೊಂದು ಪ್ರಪಂಚದಲ್ಲಿ ಸುಖವು ಬೇರೆ, ಶಾಂತಿ ಬೇರೆ. ಅದಕ್ಕೆ ಮಹಾನುಭಾವರು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅನ್ನ. ಪರಂತು ಮನುಷ್ಯನಿಗೆ ಬುದ್ಧಿ ಇಲ್ಲದಿರುವುದರಿಂದ ಅಥವಾ ಭ್ರಮ ಆಗಿರುವುದರಿಂದ ಮನುಷ್ಯ ಸುಖಕ್ಕನೇ ಶಾಂತಿ ಅಂತ ತಿಳ್ಕೊಂಡು ತನ್ನ ಇಡೀ ಆಯುಷ್ಯವನ್ನೇ ಅಲ್ಪ ಸುಖಕ್ಕಾಗಿ, ಕೈ ಬಿಟ್ಟು ಹೋಗುವ ಸುಖಕ್ಕಾಗಿ, ಕೊನೆಗೆ ದುಃಖವನ್ನೇ ಕೊಡ್ತಕ್ಕಂಥ ಸುಖಕ್ಕಾಗಿ ನಾವು ಪ್ರಯತ್ನ ಮಾಡ್ತೇವೆ. ಧನ ಸಿಕ್ತು ಸುಖ ಆಗ್ತದೆ, ಆಯಿತು ಅಂದರೆ ನೋಡೋ ಟೈಮ್ ಚಲೋ ಆಗದ, ರೂಪ ಹೋಯ್ತು ಅಂದರೆ ದುಃಖ. ಇವೆಲ್ಲ ಇಂದ್ರಿಯಗಳಿಂದ ಪ್ರಾಪ್ತ, ಕಣ್ಣು ಕಿವಿ ಕೈ ಕಾಲು ಬರತಕ್ಕಂಥದ್ದು ಏನದ ಅದು ಶಾಂತಿ ಅಲ್ಲ. ತಿಳ್ಕೋ, ಅದು ದುಃಖ ಅದ, ಅದಕ್ಕೆ ಸುಖ ಅಂತ. ಅವು ಹಾಗೆ ಬದಲಾಗ್ತವೆ. ಸುಖಸ್ಯ ಅನಂತರಂ ದುಃಖಸ್ಯ ಅನಂತರಂ ಸುಖಂ ಚಕ್ರಾರ ಪಂಕ್ತಿರುವ ಭಕ್ಷತಿ ಭಾಗ್ಯ ಪಂಕ್ತಿ. ಹೆಂಗೆ ಚಕ್ರ ತಿರುಗುತ್ತದೆ, ಹಗಲ ಹೋಗಿ ರಾತ್ರಿ, ರಾತ್ರಿ ಹೋಗಿ ಅಗಲ ಆಗ್ತದೆ, ಹಾಗೆ ಸುಖಗಳನ್ನು ಕೂಡ ಬದಲಾಗ್ತಾ ಇದೆ. ಪರಂತು ಶಾಂತಿ ಬದಲಾಗತಕ್ಕಂಥ ವಸ್ತು ಅಲ್ಲ. ಅದಕ್ಕೆ ಶಾಸ್ತ್ರಗಳು ಓಂ ಶಾಂತಿ 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 ಬೇಕು, ಸುಖ ಬೇಕಂದಿಲ್ಲ. ಓಂ ಸುಖ 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 ಅಂದಿಲ್ಲ, ಶಾಂತಿ.
ನೋಡಿ ಕೇಳಿ ಮುಟ್ಟಿ ಮುಸಿಸಿ ತಿಂದು ಬರ್ತಕ್ಕಂಥದ್ದಕ್ಕೆ ನಾವು ಶಾಂತಿ ಅನ್ನಂಗಿಲ್ಲ, ಸುಖ. ಅವು ಮತ್ತಿಷ್ಟು ದುಃಖವನ್ನು ಹೆಚ್ಚಿಗೆ ಮಾಡ್ತಾವ. ನೋಡ್ದಂಗೆ ನೋಡ್ಬೇಕೆ ಅಂತದ, ಕೇಳ್ದಂಗೆ ಕೇಳ್ಬೇಕಂತ, ತಿಂದಂಗೆ ತಿನ್ಬೇಕೆ ಅಂತದ ಅಲ್ಲ. ಇಂದ್ರಿಯಗಳು ಮತ್ತಿಷ್ಟು ಕುಶಲ ಆಗ್ತಾವ. ಹೆಂಗ್ರಿ? ದಿನ ನೀವು ಅಡುಗೆ ಹೆಂಡತಿ ಮಾಡಿ ಉಣ್ತೀರಿ, ಯಾರು ಬದಲು ಮಾಡಿದ್ರು, ಯಾರು ಮಾಡಿದ್ರು ಇವತ್ತು ಅಡುಗೆ? ಹೆಂಗೆ ಕೇಳ್ತಾರೆ ನೋಡ್ರಿ, ಯಾರು ಮಾಡಿ? ನಾಲ್ಕು ಇಟ್ಟು ಹುಷಾರಲ್ಲ, ಒಂದಿಟ್ಟು ಉಪ್ಪ ಅದಕ್ಕೆ ಕಡಿಮೆ ಆದ್ರೆ ಇಷ್ಟು ಶಾಣೆ ಆಗ್ಯದ, ಆಕೆ ನಮ್ಮಕ್ಕೆ ಮಾಡಲಿ, ಯಾರೇ ಮಾಡ್ಯಾರ ಇವತ್ತು, ಯಾರೇ ಮಾಡ್ಯಾರ. ಇಂದ್ರಿಯಾಣ ಕೌಶಲಂ ವರ್ಧತೆ. ಕಣ್ಣು ಕಿವಿಗಳು ಇಷ್ಟು ಸೂಕ್ಷ್ಮ ಬಿಡ್ತಾವ. ನೋಡಿ ನೋಡಿ ಉಂಡು ಉಂಡು ಮುಟ್ಟಿ ಮುಟ್ಟಿ ಇಷ್ಟು ಶಾಣೆ ಆಗ್ತಾವವು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದುಃಖ ಆಗ್ತದೆ. ಕೌಶಲಂ ವರ್ಧತೆ. ಭಾಳ ನೋಡಿ ನೋಡಿ ರೊಕ್ಕ ಎಣಿಸೋರು ನೋಡ್ರಿ ಹೆಂಗೆ ಅನಿಸ್ತಾರೆ, ಪಟ 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 ಅಂತ ಎಣಿಸ್ತಾರೆ, ಎಷ್ಟು ಚಂದ ಎಣಿಸ್ತಾರೆ. ಕುಶಲ ಆಗ್ಯಾರದ್ರಾಗ, ಎಣಿಸೋದ್ರಾಗ, ತೂಗೋದ್ರಾಗ ಅವ ಕುಶಲ ಆಗ್ಯಾರ. ಪರಂತು ಇವು ಏನು ಮಾಡ್ತಾವೆ, ಸ್ವಲ್ಪ ಹೆಚ್ಚು ನಿಮ್ಗೆ ದುಃಖ ಕೊಡ್ತಾವ. ಇಂದ್ರಿಯಗಳಿಗೆ, ಕಣ್ಣು ಕಿವಿ ಕೈಗಳಿಗೆ ಇವಕ್ಕೆ ಶಾಣೆ ಭಾಳ ಮಾಡಬಾರ್ದು. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ, ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಎಷ್ಟು ಚಂದ ಹೇಳಿದ್ರೆ. ಶಾಂತಿ ಇವುಗಳಿಂದ ಸಿಗುವುದಿಲ್ಲ. ಹೆಂಗೆ ಇನ್ನು ನೋಡಬೇಕೆ, ಕೇಳಬೇಕೆ, ತಿನ್ನಬೇಕೆ, ಮುಟ್ಟಬೇಕೆ, ಇನ್ನು ಇದಕ್ಕೆ ಚಲೋ. ಮನುಷ್ಯನ ಆಸೆ ಹವ್ಯಾಸೆ ಇವು ಬೆಳೀತಾವೆ. ಆಸೆ ಬೆಳೆದಂಗೆ ದ್ವೇಷ ಬೆಳೀತದೆ. ಆಸೆ ಎಲ್ಲರೂ ಪೂರ್ತಿ ಆಗಂಗಿಲ್ಲ, ದ್ವೇಷ ಬೆಳೀತದೆ. ದ್ವೇಷದಿಂದ ಪಾಪ ಆಗ್ತದೆ. ದ್ವೇಷವುಳ್ಳ ಮನುಷ್ಯ ತಾಯಿನ ಕೊಂದಾನ, ತಂದೆನ ಕೊಂದಾನ, ಹೆಂಡತಿ ಕೊಂದಾನ, ಗಂಡ ಕೊಂದಾನ. ಯಾಕೆ? ಇಚ್ಛೆ ಆಸೆ ಪೂರ್ತಿ ಆಗಲಿಲ್ಲ ಅಂದರೆ ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡದ ಸಂಘ ಬಸವಣ್ಣ. ಅದಕ್ಕೆ ಪುಣ್ಯ ಆತ್ಮರೇ, ಸುಖಕ್ಕೆ ಅಪೇಕ್ಷೆ ಮಾಡಬೇಡ್ರಿ. ನಾವೆಲ್ಲ ಅದೇ ಅಂತೇವಿ, ಸುಖ ಇಲ್ಲ, ಶಾಂತಿ. ಸುಖಕ್ಕೆ ಸಾಮಗ್ರಿಗಳು ಬೇಕು, ಶಾಂತಿಗೆ ಏನು ಬೇಡ. ಸುಖಕ್ಕೆ ಪಾಪವನ್ನು ಮಾಡಬೇಕು, ಶಾಂತಿಗೆ ಏನು ಮಾಡೋದು ಬೇಡ. ಅಲ್ಲ, ಎಷ್ಟು ಚಂದ. ನಾವು ಹಮೇಶ ಪಾಪ ಮಾಡ್ತೇವೆ, ನೋಡಕ್ಕೆ ಪಾಪ ಮಾಡ್ತೇವೆ, ಕೇಳಕ್ಕೆ ಪಾಪ ಮಾಡ್ತೇವೆ. ಚಲೋ ಕೇಳಬೇಕು, TV ತರಬೇಕು, ರೊಕ್ಕ ತರಬೇಕು, ರೊಕ್ಕ ಎಲ್ಲಿ ಬೇಕು, ಏನು ಪಾಪ ಮಾಡಬೇಕು. ತಿನ್ನಕ್ಕೆ ಬೇಕು, ನಾಲ್ಗೆ ತುಷ್ಟಿಪಡಿಸ್ಬೇಕು, ಪಾಪ ಮಾಡಬೇಕು. ಜಗತ್ತಿನೊಳಗೆ ಸುಖ ಬಯಸುವವರು ಎಂದೂ ಪುಣ್ಯಾತ್ಮರಾಗುವುದಿಲ್ಲ. ಇದು ನೇಮದ. ಸುಖ ಬಯಸುವವನು ಪಾಪ ಮಾಡಲಿಕ್ಕೆ ಬೇಕು, ಮಾಡ್ತಾನೆ. ಕಣ್ಣು ತೃಪ್ತಿ ಮಾಡಕ್ಕೆ ಹೋದಿ, ಎಂದೂ ತೃಪ್ತಿಯಾಗಿಲ್ಲ. ಕಣ್ಣು ಎಂದೂ ತೃಪ್ತಿಯಾಗಿಲ್ಲ. ಇದಕ್ಕಿಂತ ಚಲೋ. ಅದಕ್ಕೆ ರಾಜರ 10-20 ಹೆಂಡತಿ ಮಾಡ್ಕೋತಿದ್ರು. ಆಕೆಗಿಂತ ಚಲೋ. ನೀವು ಅಂಗಡಿ ಹೋಗ್ತೀರಿ ಅಂದ್ರೆ ಈ ಸೀರೆಗಿಂತ ಚಲೋ, ಆ ಸೀರೆಗಿಂತ ಚಲೋ, ಹಂಗೆ ಹೋಗ್ರಿ. ಜಗತ್ತಿನೊಳಗೆ ಸುಖ ಎಂದು ಯಾರಿಗೆ ಸುಖ ಕೊಟ್ಟಿಲ್ರಿ. ಸುಖದ ಬೆಂಬಳಿಗೊಂಡು ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು. ಸುಖ ಬೇಕು ಅಂತ ಓಡಿ ದುಃಖಕ್ಕೆ ಬೆನ್ನತ್ತೀರಿ. ಅದು ಸುಖ ಇಲ್ಲ, ಸುಖದ ಸೋಂಗ್ ಹಾಕ್ಯದ ದುಃಖ. ಸೋಂಗ ಅಂತೀರ, ಸುಖದ ಸೋಂಗ್ ಹಾಕ್ಯಾರ. ಇವ ಹುಚ್ಚ ನೋಡ್ತಾನೆ. ಯಾರೋ ದ್ರೌಪದಿ ಪಾಠ ಹಾಕಿರಂತ, ಹುಡಿ ಭಾಳ ಚಂದ ದ್ರೌಪದಿ ಪಾಠ. ಮುಂಜಾನೆ ಮದುವೆ ಮಾಡ್ಕೊಳ್ತೇವೆ, ಹೋದ್ರೆ ಕಪಾಳಿ ಹೊಡಿತಾರೆ ಇಲ್ಲ. ಆ ಪಾರದು ಪೋರೆಲ್ಲ ಪಾಠ ಹಾಕ್ಯದ. ಪಾಠ ಹಾಕೋದು ಆ ಪೋರಿಗೆ ಮಾಡ್ಕೋತೇವಂತ ಮುಂಜಾನೆ ಹೋದ್ರೆ ಕಪಾಳಿಗೆ ಹೆಂಗೆ ಕೊಡ್ತಾರೆ, ಹಂಗೆ ಜಗತ್ತಿನ
ಈ ಹೊನ್ನು ಹೆಣ್ಣು ಮಣ್ಣು ಇವು ಜಗಕ್ಕೆಕ್ಕಿದೆ. ಇದಿ ಬಸವಣ್ಣವ್ರ ಸುಮ್ಮನೆ ಅಂದಲ್ಲ, ಇವು ಇದಿ ಅದಾವ ಯಪ್ಪ, ಇದಿ ಕಾಡ್ತಾವ. ಇವಕ್ಕೆ ಸುಖ ಅಂತನೇ ನಂಬಿದಿ, ದುಃಖವನೇ ಸುಖವೆಂಬರು ಅವಿವೇಕಿಗಳು. ಬರೋದ್ರ ಅವ್ರ ಮಾತು. ದುಃಖನೇ ಸುಖದ ಸೋಂಗ್ ಹಾಕ್ಯಾರ. ಜಗತ್ತಿನೊಳಗೆ ಯಾರೆಲ್ಲ ಮಣ್ಣ ಹೆಣ್ಣ ಹೊನ್ನ ಇವೇ ಮೂರಲ್ಲ. ಹೊನ್ನ ಬಂಗಾರ ಧನ, ಆಮೇಲೆ ಮಣ್ಣ ಭೂಮಿ, ಆಮೇಲೆ ಹೆಣ್ಣು. ಇವುಗಳಿಂದ ನಾ ಸುಖ ಆಗುತ್ತೇನೆ, ಸಾಹುಕಾರ ಆಗುತ್ತೇನೆ, ಶ್ರೇಷ್ಠ ಆಗುತ್ತೇನೆ ಅಂತ ಅಂದವರು ಯಾರೇ ಅದಾರೆ? ನಮ್ಮಲ್ಲಿ ಇತಿಹಾಸ ಆಗಿಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನೂ ಕಾಣಿ. ಬಸವಣ್ಣ ಯಾರೂ ಕಾಣಲಿಲ್ಲ, ಯಾರೂ ಕಾಣಲಿಲ್ಲ. ನೋಡ್ರಿ ಎಷ್ಟು ಜನ ಪುರಾತನರಿದ್ರು. ಬಸವಣ್ಣ ಕಾಲಕ್ಕೆ ರಾಜರಿದ್ದರು, ಒಬ್ಬರನ್ನು ಕಾಣೆ. ಗುಹೇಶ್ವರ ಕೂಡಲ ಸಂಘ ಹೆಂಗಿರ್ಬೇಕ್ರಿ? ಕೋಟಿ ಕೋಟಿ ಸತ್ತವರವರು ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊನ್ನಿಗಾಗಿ. ರಾಜ ಮನೆತನ ಹಾಳಾಗ್ಯಾವ, ಸಾಹುಕಾರ ಮನೆ ಹಾಳಾಗ್ಯಾವ. ಯಾಕೆ? ಒಂದು ಹೆಣ್ಣಿಗೆ ಹೊನ್ನಿಗೆ. ಮಹಾಭಾರತ, ರಾಮಾಯಣ. ಭೂಮಿಗಾಗಿ ಮಹಾಭಾರತ, ಹೆಣ್ಣಿಗೆ ಮಣ್ಣಿಗಾಗಿ ಮಹಾಭಾರತ, ಹೆಣ್ಣಿಗಾಗಿ ರಾಮಾಯಣ. ಇಡೀ ಜಗತ್ತೇ ಏನು ದೊಡ್ಡರಿದ್ರೆ ಶಾಣರಿದ್ರು. ಪರಂತು ಅದರಿಂದ ಯಾರೂ ಸುಖಿಗಳಾಗಿಲ್ಲ ಪುಣ್ಯಾತ್ಮರೇ. ನಮಗೆ ಅನ್ನಿಸ್ತದ ಸುಖ ಅಂತ ಅನ್ನಿಸ್ತದ. ಕಂಡಾಗಲೇ ರಮಣೀಯವೆಲ್ಲ, ಉಂಡಾಗಲೇ ನಿರಸನವಿಂತೆ. ನೋಡಕ್ಕೆ ಭಾಳ ರಮಣೀಯ. ಮುಂದೆ ಬಾಯಿ ಸೆಮೆತ್ತಿ ಉಂಡಿ ಅಂದ್ರೆ ಮುಂದೆ ಹೊಟ್ಟೆ ಕೆಡ್ತದ. ಕಣ್ಣಿಗೆ ಚಲೋ ಆಯ್ತು ನೋಡಿದೆ ಅಂದ್ರೆ ಕಣ್ಣು ಹಾಳಾಗ್ತಾವ. ಕಿವಿಗೆ ಭಾಳ ಚಲೋ ಮಾಡಿದೆ ಅಂದ್ರೆ ಕಿವಿಗೆ ಮಿಷನ್ ಕುಂಡಿಸ್ಬೇಕಾಗ್ತದೆ. ಬಾಯಿ ಸೆಮೆತ್ತಿ ತಿಂದಿ ಅಂದ್ರೆ ಶಟ್ ಕುಂಡಿಸ್ಬೇಕಾಗ್ತದೆ ಬಾಯಾಗ. ಜಗತ್ತಿನೊಳಗೆ ಹೇಳ್ತಾರೆ ಪುಣ್ಯಾತ್ಮರೇ, ಜಗತ್ತಿನೊಳಗೆ ವಿರತಿಯಿಂದಿತರ ಸಂಪದ ಸುಖ ಮುಂಟೆ. ವೈರಾಗ್ಯದಲ್ಲಿ, ವಿರತಿಯಲ್ಲಿ, ನಿರಾಶೆಯಲ್ಲಿ, ನಿಸ್ಪೃಹತೆಯಲ್ಲಿ ಯಾವ ಸುಖದ ಆನಂದದ ಅದು ಜಗತ್ತಿನ ವಸ್ತುಗಳಲ್ಲಿ ಇಲ್ಲ. ಅದಕ್ಕೆ ಬರೆದಾರು ಮರುಚಿಕೆಯಂತೆ. ಜಗತ್ತಿನೊಳಗೇನು ಸುಖ ಕಾಣ್ತಲ್ಲ, ಅದು ಎಳ್ಳಿಗೆ ಬ್ಯಾಸಿಗ್ಯಾಗ ಭೂಮಿಗೆ ಬಹಳ ಬಿಸಿಲು ಬಿದ್ದು ಆ ಬಿಸಿಲು ಪರವರ್ತನೆ ನೀರು ಹರಿದಂಗೆ ಕಾಣ್ತದೆ. ಝಳ ಅಂತಾರೆ, ಝಳಕ್ಕೆ ನೀರಂತ ತಿಳ್ಕೊಂಡು ಎಳ್ಳಿ ಓಡಿ ಹೋಗ್ತಾವಂತ. ಓಡ್ದಂಗೆ ಮುಂದೆ ಹಾಗೆ ಓಡಿ ನೀರಡಿಸಿ ಸತ್ತು ಹೋಗೋದು ಎಳ್ಳಿ. ಹಾಗೆ ನಮ್ಮದು ಹಿಂಗೆ ಅದ. ನಾವು ಎಳ್ಳಿ ಹೆಣ್ಣಾಗ ಸುಖ, ಮಣ್ಣಾಗ ಸುಖ, ರೊಕ್ಕದ ಸುಖ, ಅಧಿಕಾರದ ಸುಖ, ಐಶ್ವರ್ಯದಾಗ ಸುಖ. ಓಡು ಎಷ್ಟು ಓಡ್ತೀವಿ. ಕಡೆಗೆ ನಿನಗೆ ಸಿಗೋದು ನಿರಾಶೆ, ಕಡೆಗೆ ನಿನಗೆ ಸಿಗೋದು ದುಃಖ, ಕಡೆಗೆ ನಿನಗೆ ಸಿಗೋದು ನರಕ. ಅದಕ್ಕೆ ಮಹಾನುಭಾವರು ಅವರೆಲ್ಲ ಹುಚ್ಚರದಾರ. ಏನೋ ಇದ್ದವ್ರು ಬಿಟ್ಟು ಬರಕ್ಕೆ ಹುಚ್ಚರದಾರ. ರಾಜರು ಬುದ್ಧಿವಂತರು ಅವ್ರು ನೋಡಿದ್ರೆಲ್ಲ ಅಳಿದು ನೋಡೋಕ್ಕಿಂತ ಇಲ್ಲಪ್ಪ, ಸಂಸಾರ ಬಿಡಬೇಕು ಒಂದು, ಇಲ್ಲ ಅಂದ್ರೆ ಬಿಟ್ಟಂಗೆ ಇರಬೇಕು ಅಂತ. ಅವ್ರು ಬಿಡುವಂತೆ ಅದೇ ಬಿಟ್ಟಂಗೆ ಇರಬೇಕು. ಹಾಗಿದ್ದೆ ಅಂದ್ರೆ ನಿನಗೆ ಆನಂದ ಸಿಗ್ತದ, ಸುಖ ಸಿಗ್ತದೆ. ಇಲ್ಲದ ಜಗದಾಗ ಸುಖ ಹುಡ್ಕಕ್ಕೆ ಹೋದ್ರೆ ಹುಚ್ಚ ಅಂತ ಹೆಂಗೆ, ಅದರಂತೆ ಪ್ರಪಂಚದಲ್ಲಿ ಸುಖ ಅದ ಅಂತ ಯಾರೇ ಅಂದರು ಅಂದ್ರೆ ಅವನಂಥ ಮೂರ್ಖನೇ ಜಗತ್ತಿನೊಳಗೆ ಯಾರೂ ಇಲ್ಲ. ಶಾಸ್ತ್ರ ಒಡಗಡೆಯವಳು ಮೊದಲ ತ್ಯಾಸ, ನಡುವಿನಿತ್ಯ ಒದಲೆ ಸುಖದ ಆಭಾಸ,
ಕಡೆಯೊಳಗೆ ಹೇಸಿಗೆ ಮುಸುಗುತ್ತಿರುವುದು ಸಿಡಿಮಿಡಿ ಆಗಳೆ ಮನಸ್ಸಿಟ್ಟು. ಹೋಳಿಗೆ ಬಹಳ ಚಂದ. ನಿಮಗೆ ಇಷ್ಟವಾದ ಮಿಠಾಯಿ ಯಾವ್ದಾರು ನೋಡಿದ್ರೆ ಯಾವಾಗ ತಿನ್ನಲಿ ಅಂತ ಬಾಯಾಗ ನೋಡಿದ್ರೆ ಬಾಯಾಗ ನೀರು ಬರ್ತಾವ. ಆ ನೀರೇನು ಕೆಲಸಕ್ಕೆ ಬರೋದಲ್ಲ. ಮತ್ತು ಅದು ತಿಂದು ಅದೇ ನೀರು ಕುಡೀರಿ, ತಂಬಿಗೆ ನೀರೇ ಕುಡಿತೀರಿ. ಆ ನೀರು ನಿಮ್ಮ ಹಾಳು ಮಾಡಕ್ಕೆ ಬಾಯಾಗ ನೋಡಿ ಮಿಠಾಯಿ ನೋಡಿ ನೀರು ಬರ್ತದಲ್ಲ, ಅದು ನೀರಿಡಕ್ಕೆ ಹೆಚ್ಚು ಮಾಡ್ತದದು, ಆಸೆ ಹೆಚ್ಚು ಮಾಡ್ತದದು, ಮನುಷ್ಯನಿಗೆ ಕಷ್ಟ ಕೊಡ್ತದದು. ಪರಂತು ಮನುಷ್ಯ ಆಶಯಕ್ಕಾಗಿ ತಿಂದ ಅಂದರೆ ಮುಂದೆ ಹೊಟ್ಟೆ ಬೇಡಪ್ಪ ತುಂಬೇದು ಅಂತದ ಮನಸ್ಸಂತ ಇನ್ನೊಂದು ಎರಡು ತಿನ್ನು, ಇನ್ನೊಂದು ಎರಡು ರುಚಿ, ಇನ್ನೊಂದು ಎರಡು ಹೊಟ್ಟೆ ಅಂತದ ಇಲ್ಲ, ಪೋಸ್ಟ್ ಬಾಕ್ಸ್ ಫುಲ್ ಆಗ್ಯದ ಬೇಡ ಅಂತ ಇಲ್ಲ ಅಂದ್ರೆ ತಿನ್ನು. ಮನುಷ್ಯ ಇಂಥವದನ ಅದು ತಿಂದು ಏನಾಗ್ತದೆ, ಕಡೆಗೆ ದುಃಖ ಹಾಕೋದು ಅಂದ್ರೆ ನಮ್ಗೆ ಗೊತ್ತದ. ದುಃಖ ಹಾಕದೆ ಚೀಲದಾಗ ಎಟ್ಟು ತುಂಬಕ್ಕೆ ಅಟ್ಟೆ ಹೆಚ್ಚು ತುಂಬೋದು ಹರಿತಾವಿಲ್ಲ. ಚೀಲದಾಗ ಹೆಚ್ಚು ಹರಿತಾವ, ಎಟ್ಟು ಹಿಡಿದ ಅಟ್ಟೆ ತುಂಬಬೇಕು. ಹಂಗೆ ಆಸೆ ನಾವು ತುಂಬ್ಕೊತ ಹೋದೇವೆ ಅಂದ್ರೆ ಅಟ್ಟೆ ಕೆಡ್ತದೆ, ಡಿಸೆಂಟ್ರಿ ಆಗ್ತದೆ. ಪರಂತು ಮನುಷ್ಯನಿಗೆ ಸುಖ ಸಿಗೋದಿಲ್ಲ, ದುಃಖನೇ ಆಗ್ತದೆ. ಯಾಕೆ ಉಂಡೆಪ್ಪ, ಉಣ್ಬಾರ್ದಾಗಿತ್ತಪ್ಪ, ಮನಸ್ಸು ಕೇಳಿಲ್ಲಪ್ಪ, ಬಾಯಿ ಕೇಳಿಲ್ಲಪ್ಪ, ಹಿಂದುಗಡೆ ಅಂದ್ರೆ ಏನೂ ಆಗುವುದಿಲ್ಲ. ಅದಕ್ಕೆ ಮಹಾನುಭಾವ ನಮಗೆ ಏನಂತಾರೆ, ವಿಷಯದಲ್ಲಿ ಮನುಷ್ಯನ ವಿಚಾರ ಮಾಡಬೇಕು. ಸಂಸಾರದ ವಸ್ತುಗಳು ಪುಕ್ಕಡ್ ಸಿಕ್ಕವ್ರಿ, ಬಡಬಡೆಗಳು ಮೊದಲ ಅತ್ಯಾಯಾಸ. ಹೋಳಿಗೆ ಸುಮ್ಮನೆ ಹಾಕದ, ಬೆಳತನ ಮಕ್ಕಳಾಗಿಲ್ಲ ಹೆಣ್ಮಕ್ಳು. ಮೊದಲ ಬ್ಯಾಳಿ ತಯಾರು ಮಾಡಬೇಕು, ಹಿಟ್ಟು ತಯಾರು ಮಾಡಬೇಕು, ಹೌದಲ್ಲ. 4 ಚಾರ್ ಬಡಕ್ಕೆ ಅದು ಕುದಿಸ್ಬೇಕು, ಆಮೇಲೆ ಅರಿಬೇಕು, ಆಮೇಲೆ ಲಟ್ಟಿಸು. ಹಿಟ್ಟು ಹಾಕಿದ್ರೆ ರಾತ್ರಿ ಚಾಲು ಮಾಡ್ಯಾಗ ಮುಂಜಾನೆ 10 ಆಯ್ತು, 11 ಆಯ್ತು, 5-6 ತಾಸು ಹೋಯ್ತು. ಗುಳು ಮನ್ನಕ್ಕೆ 2 ತಾಸು ಹಿಡಿತದಲ್ಲಿ ಇಟ್ರಿ. ಅರ್ಧ ಗಂಟೆ ಒಂದು ತುತ್ತು ಎಷ್ಟೊತ್ತು ಹಿಡಿತೀರಿ ಬಾಯಾಗ? 10 ನಿಮಿಷ. ಒಂದು ತುತ್ತಿಗೆ 10 ನಿಮಿಷ ಮಾಡಿದ್ರೆ ಮುಂದೆ ಕುಂತವ್ರು ಬೈತಾರೆ, ಎದ್ದೇಳ ಅಂತ. ಎದ್ದೇಳ ಎಷ್ಟು ಅದು ಗುಳು ಮನಕ್ಕೆ 1 ಮಿನಿಟ್ ಹತ್ತಂಗಿಲ್ರಿ. ಬುಟ್ಟಿಯಾಗಿದ್ರೂ ರುಚಿ ಇಲ್ಲ, ಹೊಟ್ಟೆಯಾಗಾದ್ರೂ ರುಚಿ ಇಲ್ಲ. ನಾಲಿಗೆ ಮೇಲೆ ಇದ್ದಕ್ಕೆ 1 ನಿಮಿಷನೇ ನಾಲಿಗೆ ಮೇಲೆ ಇರ್ತದದು, ಅದು ರುಚಿ ಅಂತದ. ಆ ನಾಲಿಗೆ ರುಚಿ ನಿಮಗೆ ಬೆಳತಾನ ಎತ್ತರ ಕುಂಡಿಸೋದಲ್ಲ, ಕುದಿಸಾಕ ಅರ್ಯಾಕ ಮಾಡಾಕ ಬೆಳತಾನ ಕುಡಿಸೋದು. ಎಷ್ಟು ರುಚಿ ಎಟ್ಟದ್ರದ್ದು? 10 ನಿಮಿಷ. ಹೆಚ್ಚು ಉಂಡ್ರೂ ತ್ರಾಸ, ಉಣದಿದ್ರೂ ತ್ರಾಸ. ಹೆಂಗದು? ಇಲ್ಲ ಉಣ್ಲಿಲ್ಲ ಅಂದ್ರೆ ಅಪ್ಪ 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 ಉಂಡಿಲ್ಲ ಹೆಚ್ಚು ಉಂಡ್ರು ಭಾಳ ಉಂಡೆ ತ್ರಾಸ ಆಗ್ಯದ. ಮನುಷ್ಯ ಸುಖ ಎದ್ರಾಗ ಅಂತೇವಿ. ಶಾಸ್ತ್ರ ಹೇಳ್ತದೆ ಅಲ್ಲಿ ಇಲ್ಲಪ್ಪ, ಸುಖ ಇತ್ತು ಅಂದ್ರೆ ಇಲ್ಲೇ ಇಲ್ಲ, ಪ್ರಶ್ನೆ ಇಲ್ಲ. ಅದು ಹೋಗಿಲ್ಲ. ಕೆಲಸಕ್ಕೆ ರುಚಿ ಅದ ಇಲ್ರಿ, ಕೈ ಯಾವಾಗ ಹಾಕದ ನಿಮ್ಮ ಕಡೆ ರುಚಿ ಇದು ಸದಾ ರುಚಿನೇ ಇರ್ತದೆ, ಕೈದು ಸದಾ ಕೈನೇ ಇರ್ತದೆ. ಆ ವಸ್ತುಗಳು ಪ್ರಪಂಚದ ಶಬ್ದ ಸ್ಪರ್ಶ ರೂಪಾದಿ ವಸ್ತುಗಳು ಸುಖ ಇಲ್ಲ, ಅವು ಕೈ ಅದಾವ. ಉಂಡವ್ರ ಬಾಯಿನೂ ಕೈ ಮಾಡ್ತಾವ, ಸ್ವತಃ ಕೈಯರೇ ಅದು. ಯಾವ ಬಾಯಿ ಹಾಕೋತಾನ ಅವನ ಬಾಯಿನೂ ಕೈ 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 ಥೂ 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 ಉಳ್ತಾನ. ಸಮಸ್ತ ಪ್ರಪಂಚದ ವಸ್ತುಗಳು ಶಬ್ದ ಸ್ಪರ್ಶ ರೂಪ ಸುಗಂಧಾದಿಗಳು ಇವು ಸುಖ ಅಂತ ಎಲ್ಲಪ್ಪ? ಇವು ಜಗಕ್ಕಿಕ್ಕಿದೆ ವಿಧಿ. ಬಸವಣ್ಣ ಹೇಳಿದ್ರು ಇದಿ ಅದಾವ, ಇವು ಇದಿ ಕಟ್ಕೊಂಡ್ಬರ್ತಾವ ಮನೆಗೆ ಇದಿ. ಹಂಗೆ ಇವು ಇದಿ ಅದಾವ, ನಿನಗೆ ದುಃಖ ಕೊಡ್ತಾವ, ನಿನಗೆ ಕಷ್ಟ ಕೊಡ್ತಾವ. ಅದು ಯಾರು ಮಾಡ್ಯಾರ? ಬಂದು ಹೇಳ್ತಿರ್ತಾರೆ, ನಮ್ಮ ಮಗ ಭಾಳ ತ್ರಾಸ ಕೊಡ್ಬೇಕು. ಅದು ಯಾರು ಹಡಿ ಅಂತಾರೆ? ನೀನೇ ಹೇಳಿದ್ದೆ
ನನ್ನ ಗಂಡ ಭಾಳ ಕೆಟ್ಟ ಕುಡ್ಕಕ್ಕೆ ನಿನಗೆ ಮಾಡ್ಕೋತಿ ಯಾರು ನೀನೇ ಹೋಗಿ ಮಾಡ್ಕೊಂಡು ಮತ್ತು ದಕ್ಷಿಣ ಕೊಟ್ಟು ವರದಕ್ಷಿಣ ಕೊಟ್ಟು ಮಾಡ್ಕೊಂಡಿಲ್ಲವ. ಮತ್ತು ಈಗ ನನ್ನ ಗಂಡಕ್ಕೆ ಹಂಗದಾನ, ನನ್ನ ಹೆಂಡತಿ ಹಿಂಗದಾಳ, ಯಾರು ಮಾಡಿಲ್ಲ, ನೀನೇ. ದುಃಖ ಯಾವಾಗಲೂ ಸ್ವತಃ ನಾವು ನಿರ್ಮಾಣ ಮಾಡ್ತೇವೆ, ದೇವ್ರ ಮೇಲೆ ಹಾಕ್ತೇವೆ. ನಮ್ಮ ಸ್ವಭಾವ ಹಿಂಗೆ. ಮಂದಿ ನಮ್ಗೆ ತ್ರಾಸು ಕೊಡ್ತಾರ್ರಿ, ಹೆಂಡ್ತಿ ನಮ್ಗೆ ತ್ರಾಸು ಕೊಡ್ತಾರ್ರಿ, ಗಂಡನ ಯಾರನ್ನ ಗಂಡನ ಮಾಡ್ಕೊಂಡಕ್ಕೆ ನೀ ಹ್ಞೂ ಅಂದಕ್ರೆ ಮಾಡ್ಯಾರ, ಸುಮ್ಮನೆ ಮಾಡ್ಯಾರ, ಯಾರು ಜಬರ್ದಸ್ತಿ ಮಾಡ್ಯಾರ, ನನಗೆ ಮಾಡಿಲ್ಲ. ಪರಂತು ಜಗತ್ತು ಮನುಷ್ಯ ಹಿಂಗದಾನ, ದುಃಖ ಖರೀದಿ ಮಾಡ್ತಾನೆ. ಎಷ್ಟು ವಿಚಿತ್ರದ ನೋಡಿ. ಸುಖ ಪೊಕ್ಕಟ್ಟು ಕೊಡ್ರ ತೊಗೊಳಕ್ಕಲ್ಲ, ಆದ್ರೆ ದುಃಖ ಖರೀದಿ ಮಾಡ್ತಾನೆ. ಮನೆ ಕಟ್ಟು ಬಿತ್ತು ದುಃಖ ಆಯಿತು, ಯಾರ ಕಡೆ ನೀನೇ ಖರೀದಿ ಮಾಡಿದೆ, ನೀನೇ ಮಾಡಿ. ಗಾಡಿ ಮೋಟಾರ ಹೆಂಡತಿ ಗಂಡ ಇವೆಲ್ಲ ನೀ ಮಾಡುದ್ದೇ ಅದಾವ. ಮಾಡುವಾಗ ದೀಪಾವಳಿ ಅನ್ನಿಸ್ತು, ಮುಂದೆ ಹೋಳುಣ್ಣಿ ಬರ್ತದೆ, ಕಡಿ ಹಬ್ಬ ಅದೇ ಅದ, ಹೋಳುಣ್ಣಿ ಅದ, ಆಮೇಲೆ ಉಗಾದಿ. ಕಾಟ್ ಕಡಿ ಏನು ಮಾಡಕ್ಕಂತಿರಲ್ಲ, ಕಾಟ್ ಕಡಿ ಅವಾಗನೇ ಮಾಡಬಾರ್ದಾಗಿತ್ತು ರೀ, ಸುಮ್ಮನೆ ಮಾಡ್ಕೊಂಡೇವ್ರಿ. ಈಗೇನು ಮಾಡ್ತೀವಿ, ಮುದಿ ಹಡಿಯಾಗಿದೆ, ಈಗೇನು ಮಾಡ್ಕೊಂಡಿದ್ದೆ, ಈಗೇನು ಮಾಡ್ಕೋಬಾರ್ದಾಗಿತ್ತು ರೀ ಸ್ವಾಮಿಗಳೇ, ತಿನ್ನಬಾರ್ದಾಗಿತ್ತು ರೀ, ಹೋಗಬಾರ್ದಾಗಿತ್ತು ರೀ. ಯಾರು ಹೋಗಂದಾರೆ ನಿಮ್ಗೆ? ಯಾರು ಮಾಡ್ಕೊ ಅಂದಾರ? ಯಾರು ಹೋಗಂದಾರ? ನೀವೇ ಸ್ವತಃ ಹೋಗಿರಲ್ಲ, ನೀವೇ ಸ್ವತಃ ಮಾಡ್ಕೊಂಡ್ರಿ, ನೀವೇ ಸ್ವತಃ ಮಕ್ಕಳು ಹಡ್ದು, ನೀವೇ ಸ್ವತಃ ಮನೆ ಕಟ್ಟಿರಿ, ನೀವೇ ಸ್ವತಃ ಹೊಲ ಹೊಲ ತೊಗೊಂಡು ನಮ್ಗೆ ಭಾಳ ತ್ರಾಸ ಆಯ್ತು ರೀ, ಮನೆ ಕಟ್ಟಿ ಭಾಳ ತ್ರಾಸ ಆಯ್ತು ರೀ, ಅಂತೆ ಮಾಡ್ಕೊಂಡು ತ್ರಾಸ ಆಯ್ತು ರೀ. ಹೇಳಕ್ಕೆ ಮಂದಿ ಹೇಳ್ತಿರ್ತಾರೆ, ಬುದ್ಧಿ ಇದೆ ಅವ್ರು ಯಾರು ಗಪ್ ಹೌದ್ರಿ ಸುಮ್ಮ ಕೊಡ್ತಾವೆ. ನಾವು ಹೆಣತಿ ಭಾಳ ತ್ರಾಸ ಅಂತಾರೆ, ಅವ್ರು ಕೇಳ್ತಾರೆ ಹಿಂಗೆ ರೀ ಸುಮ್ಮ ಆಗ್ತಾರೆ. ಅವರೇ ಅನ್ಬೇಕು, ನಿನಗೆ ಬುದ್ಧಿ ಇಲ್ಲ ಮಾಡ್ಕೊಳಕ್ಕೆ ಅಂದ್ರೆ, ನಿನಗೆ ಬುದ್ಧಿ ಇತ್ತಿಲ್ಲ ಮಾಡ್ಕೊಳಕ್ಕೆ ಯಾರು ನೀವು ಒತ್ತಾಯ ಮಾಡಿದ್ರು? ಮತ್ತು ಜಗಳ ತಗಲು ಮಾಡ್ಕೊಂಡು ನೀನೇ ಒಂದು 4 ವರ್ಷ ತಡ ಆದ್ರೆ ಹ್ಞೂ ಅಂತ ಕೆಲಸಕ್ಕೆ ಒಂದು ನಾಯಕ ಹೋಗಿ ನನಗೆ ಯಾರದಾರ ಹಿಂದ ಮುಂದೆ ಮಾಡ್ಕೊಂಡ್ರೆ ಹಿಂದೂ ಮುಂದೆ ಎಲ್ಲ ಅಂತ ನೀನೇ ಬೇಕಾಗಿ ಮಾಡ್ಕೊಂಡಿದ್ದಿ. ದೀಪಾವಳಿ ಮಾಡ್ದ ನೀನೇ, ಈ ದೀಪಾವಳಿ ತೆಗೆದು ಹೋಳುಣ್ಣಿ ಮಾಡ್ಕೊಂಡವನು ನೀನೇ. ಈಗ ಹೋಗೋ ಬಡ್ಕೋ, ಈಗ್ಯಾರು ಹೇಳ್ತೀನಿ, ನೀನೇ ಮಾಡ್ಕೊಂಡಿದ್ದಲ್ಲ, ನೀನೇ ಮಾಡಿದಿ. ನಾವ ದೀಪಾವಳಿ ಮಾಡಿದೆ, ನಾವ ಹೋಳುಣ್ಣಿ ಮಾಡ್ತೀವಿ, ನಾವ ಎಲ್ಲ ಮನೆ ಕಟ್ಟಿದೆ, ಬಿದ್ದರೆ ಹೋಳುಣ್ಣಿ, ಹೆಂಡತಿ ಮಾಡ್ಕೊಂಡು ಗಂಡು ಮಾಡ್ಕೊಂಡು ಏನಾಯಿತು ಹೋಳುಣ್ಣಿ, ವ್ಯಾಪಾರ ಮಾಡಿದಿರಿ, ಯಾರು ಮಾಡಿದ್ದೀರಿ ನೀವು? ನೀನೇ ಮಾಡಿದ್ವಿ ಸಾವಿರ ಹೋಳುಣ್ಣಿ. ಯಾರು ಮಾಡತ್ತಾರ್ರಿ? ಶಾಸ್ತ್ರದಲ್ಲಿ ಲಕ್ಷ್ಯ ಇಡ್ರಿ ನೀವು, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ಸುಖ ದುಃಖ ಯಾರೂ ಕೊಡಂಗಿಲ್ಲ. ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕ. ಹೆಂಗೆ ಬೋರ್ಮಳ ಏನಂತಿರಲ್ಲ ಅವಕ್ಕೆ, ಗುಂಡ ಗುಂಡ ಗುಂಡು ಪೋಣಿಸ್ತೀರಲ್ಲ, ಗುಂಡು ಪೋಣಿಸ್ತೀರಿ. ಯಾರು ಪೋಣಿಸ್ಯಾರ? ಅವ್ರು ನೀವೇ ಪೋಣಿಸ್ಯಾರಿ. ಮತ್ತು ಯಾರಿಗೆ ಹಾಕ್ತೀರಿ? ನೀವೇ ಹಾಕ್ಕೊಂಡ್ರಿ, ಹಾಕೋರಿ. ಇವು ಹೆಂಡತಿ ಗಂಡ ಮಕ್ಕಳು ಇವು ಗುಂಡ ಪೋಣಿಸಿರಿ, ಹಾಕೋ ಹೊಡಿ ಹೋಳಿ ಹೋಗಿ, ಯಾರು ಬೇಡಂತ. ಇದು ಪೋಣಿಸೋದ್ರೆ ಯಾರು, ಹಾಕ್ಕೊಂಡ್ರೆ ಯಾರು ಹಾಕೋಂತ ಹೊತ್ಯಾರ. ಅದ್ರ ಸಲುವಾಗಿ ಜಗಳ ತಗದ, ನನಗೆ ಗುಂಡು ಬೇಕು, ನನಗೆ ಬೇಕಂದ್ರೆ ಗಂಡ ಜಗಳ ತಗೊಂಡು ಪೋಣಿಸಿ ಹಾಕ್ಕೊಂಡು ಈಗ ಮಾಡಿ ಹೋಳಿ ಹುಣ್ಣಿ. ಯಾರಲ್ಲ ಸುಖಸ್ಯ ದುಃಖಸ್ಯ ನ ಕೋಪಿದಾತ. ಸುಖ ದುಃಖ ಯಾರು ಕೊಡಂಗಿಲ್ರಿ. ಸ್ವಕರ್ಮ ಸೂತ್ರೇ ಗ್ರಥಿತೋ ಈ ಲೋಕ. ನನ್ನ ಕರ್ಮವೆಂಬ ದಾರದಲ್ಲಿ ನಾನು ಸುಖ ದುಃಖಗಳನ್ನು ಗುಂಡು ಹಾಕಿದಂಗೆ ಎಣಸೇನೆ ಹಾಕೇನೆ. ನಾನೇ ಜಪ ತಪ ಮಾಡಿ ಸುಖ ಅನ್ನೋ ಗುಂಡ, ರಾಗ ದ್ವೇಷ ಮಾಡಿ ದುಃಖ ಅನ್ನೋ ಗುಂಡ ನೀನೇ ಮಾಡಿದಿ, ನೀನೇ ಮಾಡಿ. ಯಾರು ಮತ್ತವ್ರು ಕೊಡಂಗಿಲ್ಲ. ಪರೋ ದದಾತೀತಿ ಕುಭಿದ್ದಿರೇಶ. ಇಲ್ಲ ಗಂಡಿಂದ ತ್ರಾಸ ಆಯ್ತು ರೀ, ಮಕ್ಕಳಿಂದ ತ್ರಾಸ ಆಯ್ತು, ದುಷ್ಟ ಬುದ್ಧಿ ಅದ ನಿನಗೆ. ನಿನಗೆ ಯಾವ ಮಾಡ್ಕೊ ಅಂದಿದ್ದ? ನಿನಗೆ ಯಾವ ಹಡಿ ಅಂದಿದ್ದ? ಲುಕ್ಸಾನ ಆಯ್ತು, ನಿನಗೆ ಯಾರು ಅಂಗಡಿ ಹಿಡಿ ಅಂದಿದ್ರು? ನೀನೇ ಮಾಡಿ. ನಮಗೆ ಮಂದಿ ತ್ರಾಸು ಕೊಡ್ತಾರ್ರಿ. ಯಾರು ತ್ರಾಸು ಕೊಡಂಗಿಲ್ರಿ. ನಿನ್ನ ಕರ್ಮ, ನಿನ್ನ ದುಷ್ಟ ಬುದ್ಧಿ, ನಿನ್ನ ತಪ್ಪು ತಿಳುವಳಿಕೆ, ನಿನ್ನ ದುರ್ವ್ಯವಹಾರ, ಇಷ್ಟೆಲ್ಲ ಕಾರಣ. ಇದ್ರಾಗ ಯಾವುದೋ ಒಂದು ಇರಬೇಕು. ದುರ್ಬುದ್ಧಿ ಇರಬೇಕು,
ದುಷ್ಟ ವ್ಯವಹಾರ ಇರಬೇಕು, ಬುದ್ಧಿಗೇಡಿತನ ಇರಬೇಕು, ಏನಾರ ಒಂದು ಕಾರಣದ ನಿನ್ನ ಕಾರಣದಿಂದೇ ಬರ್ತಾವೆ. ದುರ್ಯೋಧನ ಪೂರಾ ಕೌರವರಿಗೆ ಸಮಸ್ತ ನಾಶ ಆಯಿತು, ಅವನ ದುರ್ಬುದ್ಧಿ. ಒಂದು ಊರು ಕೊಡು ಅಂದ್ರಿ, 5 ಮಂದಿ ಅಣ್ತವ್ರಿಗೆ 5 ಊರು ಕೊಡು ಅಂದರು. ಇಲ್ಲ, ಸೂಜಿಗೆ 10 ಒಟ್ಟು ಜಮೀನು ಕೊಡಂಗಿಲ್ಲ ಅಂದರು. ಅವನ ಬುದ್ಧಿನೇ. ಅವ್ರು ಏನು ಕೇಳಿಲ್ಲ, ಆಯ್ತಪ್ಪ ನಮ್ಮ ದೊಡ್ಡಪ್ಪ ಅದನ್ನ ಧೃತರಾಷ್ಟ್ರ ಹೋಲಿ, ನಿನಗೆ ಹೋಲಿ, ನಮ್ಮ 5 ಮಂದಿ ಅಣ್ತಮ್ಮರಿಗೆ ಪಂಚಪಾಂಡವ್ರಿಗೆ 5 ಊರು ಕೊಡು ಸಾಕು, ಅಷ್ಟರದಾಗ ಇರ್ತೇವೆ. ಧರ್ಮ, ಪುಣ್ಯಾತ್ಮ, ಸುಬುದ್ಧಿ, ಸದ್ಬುದ್ಧಿ ಇದ್ದವ ಬರೀ 5 ಊರು ಕೇಳೋದು. ಬುದ್ಧಿ ಭ್ರಷ್ಟ ಇದ್ದ ಮನುಷ್ಯ ದುಃಖಗಳು, ರೋಗಗಳು ನಾವು ಖರೀದಿ ಮಾಡ್ತೇವೆ. ಲಕ್ಷ್ಮೀ ನಾವು ಬರಂಗಿಲ್ಲ, ನಾವು ಖರೀದಿ ಮಾಡ್ತೇವೆ, ರೊಕ್ಕ ಕೊಟ್ಟು ಖರೀದಿ ಮಾಡ್ತೇವೆ. ತಿನ್ನಬಾರದು ತಿಂದು, ಕುಣಬಾರದು ಉಂಡು, ಆಡಬಾರ್ದು ಆಡಿ ಖರೀದಿ ಮಾಡ್ತೇವೆ. ನಾವು ಖರೀದಿ ಮಾಡೋಕೆ ರೊಕ್ಕ, ಮತ್ತು ಅದನ್ನು ವಾಪಸ್ ಮಾಡೋಕ್ಕೂ ರೊಕ್ಕ. ತಿನ್ನಬಾರ್ದು ತಿಂದು ರೊಕ್ಕ ಕೊಟ್ಟು, ತಿನ್ನಬಾರ್ದು ತಿಂದು, ಕುಡಿಬಾರ್ದು ಕುಡಿದು, ಮಾಡಬಾರ್ದು ಮಾಡಿ ರೊಕ್ಕ ಕೊಟ್ಟೆ ಜಡ್ ತಗೊಂಡು, ಮತ್ತು ಅದು ಹೋಗಕ್ಕೆ ಮಾತ್ರ ಡಾಕ್ಟ್ರಿಗೆ ರೊಕ್ಕ ಕೊಡ್ಬೇಕು. ಎಷ್ಟು ಶಾಣೆ ಅಪ್ಪ ನಿನ್ನಂಥ ಬುದ್ಧಿಗಳು ಜಗತ್ತಿನಾಗ ಯಾರೇ ಅದಾರ? ಖರೀದಿ ರೊಕ್ಕ ಕೊಟ್ಟು ಮತ್ತು ಮಾರಕ್ಕೂ ರೊಕ್ಕ ಕೊಡ್ಬೇಕು. ಎಲ್ಲೇರಿ ಗೊತ್ತಾಡ್ರಿ ಫಾಯ್ದೆ, ಎಲ್ಲೇರಿ ಫಾಯ್ದೆ ಮನುಷ್ಯನಿಗೆ. ಅದಕ್ಕೆ ಮೂರ್ಖ ಅಂತಾರ. ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕ. ಹ್ಯಾಂಗ ಗುಂಡ ದಾರದಾಗ ಪೋಣಿಸ್ತಾರೆ, ಹಾಗೆ ನಮ್ಮ ಕರ್ಮವೆಂಬ ದಾರದಲ್ಲಿ ನಾವು ದುಃಖ ಎಲ್ಲ ಪೋಣಿಸ್ತೇವೆ. ಯಾವ ಇಲ್ಲ. 100 ಮಂದಿ ಹೇಳಿದರು ದುರ್ಯೋಧನನಿಗೆ, 5 ಭೂಮಿ 5 ಊರು ಕೂಡ ಅವರಿಗೆ, 5 ಮಂದಿ ಅಣ್ಣತವರಿಗೆ, ಇಡೀ ಜಗತ್ತ ನೀನೇ ಆಳು ಅಂತ ಕೇಳಿದ್ರ, ಸುಚ್ಚಗ್ರ ಭೂಮಿ ಮುನ್ನ ದದಾಮಿ, ಸೂಜಿ ತುದಿ 10 ಒಟ್ಟು ಭೂಮಿ ಕೊಡಂಗಿಲ್ಲ ಅವ್ರಿಗೆ. ಹೆಂಗ್ರಿ? ಕಡೆಗೆ ಅವನಿಗೆ ಎಷ್ಟು ಭೂಮಿ ಬಂತು ಅಂದ್ರೆ, ಎಷ್ಟು ಹೊಗಳಿದ್ರು ಅಟ್ಟೆ ಭೂಮಿ ಬರ್ತಾವ. ಏನು ಹೊಗಳಿದ್ರು ಮಣ್ಣಾಗ ಅಟ್ಟೆ, ಯಾವುದೂ ಕೊಡಂಗಿಲ್ಲ ಅಂದವ. ಮನುಷ್ಯನಿಗೆ ಅದಕ್ಕೆ ಅಂತಾರೆ ದುರ್ಬುದ್ಧಿ ಇರಬಾರ್ದು. ಕೆಡು ಕಾಲಕ್ಕೆ ಬುದ್ಧಿ ಚಲೋ ಬರಂಗಿಲ್ಲ ರೀ. ಆನೆ, ರಾಜರ ಆನೆ ಬರ್ತಂದ್ರೆ ಆನೆಗಿಂತ ಮೊದಲು ಗಂಟೆ ಬರ್ತಾವಿಲ್ರಿ. ಸಾಹೇಬ್ರು ಬರ್ತಾರಂದ್ರೆ ಮೊದಲೇ ಪಿವನು ಬರ್ತಾನೆ ಇಲ್ರಿ, ಮೊದಲೇ ಬರ್ತಾನೆ. ರಾಜರ ಬರ್ತಾರೆ, ರಾಜರ ಆನೆಕೊಳಗೆ ಗಟ್ಟಿ ಬರ್ತಾರೆ. ಆನರನ ಪಿನ್ನಾಲೆ ಕೈತು ಮಣಿ ಶಬ್ದವರ ಮುನ್ನಾಲೆ, ದುರ್ಬುದ್ಧಿವರ ಮುನ್ನಾಲೆ ಕೇಳುವರ ಪಿನ್ನಾಲೆ. ತಿರುಗಿನ ಹೇಳ್ತಾರೆ, ಆನೆ ಬರಬೇಕಾದ್ರೆ ಆನೆ ಕೊಳನ ಗಂಟೆ ಬರ್ತಾರೆ, ಸಾಹೇಬ್ ಬರಬೇಕಾದ್ರೆ ಮೊದಲು ಪಿವನು ಬರ್ತಾನೆ ಅಲ್ಲ. ಹಂಗೆ ನಿಮ್ಗೆ ದುಃಖ ಬರೋದಿತ್ತು, ಜಡ್ ಮೊದಲು ದುರ್ಬುದ್ಧಿ ಬರ್ತದೆ. ಬುದ್ಧಿ ಹಾಳಾಯಿತು, ಬುದ್ಧಿ ನಾಶ ಪ್ರಣಶ್ಯತಿ. ಬುದ್ಧಿ ಹಾಳಾಯಿತು ಅಂತ ಕೇಳ್ತದೆ. ಪೂಜೆ ಮಾಡಕ್ಕೆ ಒಲ್ಲಂತದ, ಜಪ ಮಾಡಕ್ಕೆ ಒಲ್ಲಂತದ, ಶಾಸ್ತ್ರ ಕೇಳಕ್ಕೆ ಒಲ್ಲಂತದ, ದಾನ ಮಾಡಕ್ಕೆ. ಮುಂದೆ ನನಗೇನೋ ಅದ ಅಂತ ತಿಳ್ಕೊಬೇಕು. ಏನೋ ಅದ ಬರ್ತವೆ, ದೊಡ್ಡದು ಬರ್ತವೆ, ಸಣ್ಣದಲ್ಲ. ಆನೆ ಗಂಟೆ ಕೇಳಿ ದೂರ ಸರ್ಬೇಕಿಲ್ಲ, ನನ್ನ ಕಾಲ ಹಾಕಿ ತುಳಿತದ. ರಾಜರ ಆನೆ ಅದ, ನಿನಗೆ ತುಳಿತದ, ಪ್ರಾಣ ಹೋಗ್ತದೆ. ಹಾಗೆ ಪರಮಾತ್ಮನ ನಿಯಮ ಅಂದ್ರೆ ಆನೆ ಅದ. ಇದು ಅದು ಆಜ್ಞೆ ಮಾಡ್ತದೆ ಮನುಷ್ಯನಿಗೆ. ಹಿಂಗೆ ಇರಬೇಕು, ಹಿಂಗೆ ಕೊಡಬೇಕು, ಹಿಂಗೆ ತಿನ್ಬೇಕು, ಹಿಂಗೆ ಮಾತಾಡಬೇಕು, ಹಿಂಗೆ ಹಿಡಿಬೇಕು, ಹಿಂಗೆ ಬೇಕು. ಎಲ್ಲದಕ್ಕೂ ನಿಯಮದ. ನಿಯಮ ಇಲ್ಲದ ಜಗತ್ತಿನೊಳಗೆ ಯಾವುದೂ ಇಲ್ಲರಿ, ಯಾವುದೇ ಇಲ್ಲ. ಉಣ್ಬೇಕಾದ್ರೆ ಹೆಂಗೆ ನಿಯಮದ, ಮಕ್ಕೋಬೇಕಾದ್ರೆ ಹೆಂಗೆ ನಿಯಮದ, ಕುಂಡ್ರಬೇಕಾದ್ರೆ ಹೆಂಗೆ ನಿಯಮದ, ಮಾತಾಡೋಕೆ ಹೆಂಗೆ ನಿಯಮ ಅದಾವಿಲ್ಲ ಮರಿ. ಇಲ್ಲ ಹೆಂಗೆ ಮಾತಾಡ್ತೇವೆ ಮಾಡಲ್ಲ, ನನಗೆ ಬೈತಿರಿಲ್ಲ. ಹಂಗೆ ತಿಂತೀವಿ, ಮಂಗೆ ಶಾಂತ ಕುಂಡು ಶಾಂತ ಕುಂಡು ತಿಂದು ಬೈತಿರಲ್ಲ. ಕೊಂಡ್ರೆ ಉಣ್ಣಾಕ ನಿಯಮ ಅದ, ಕುಂತ ಪೂಜೆ ಮಾಡೋಕೆ ನಿಯಮ ಅದ, ಚಂದ ಕುಂತ ಮಾಡಿ. ಜಗತ್ತಿನೊಳಗೆ ನಿಯಮ ಇಲ್ಲ ಅಂತಂದ್ರೆ ಅದು ಕತ್ತಿ. ಅದು ಕುದುರೆಗೆ ಲಗಾಮ್ ಇರ್ತವೆ, ಕತ್ತಿಗೆ ಲಗಾಮ್ ಇರಂಗಿಲ್ಲ. ಯಾವ ಮನುಷ್ಯನ ನಿಯಮ ಅಲ್ಲ. ಯಾಕೆ ಹಂಗೆ ಯಾಕೆ ಮಾಡಬೇಕು, ಅದೇ ಯಾಕೆ ಕೇಳಬೇಕು, ಅದೇ ಯಾಕೆ ತಿನ್ನಬೇಕು, ಅಲ್ಲಿಗೆ ಯಾಕೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಡ, ಮಣ್ಣಾಗ ಹೋಗು.
ನನ್ಗೆ ಯಾರು ಅಲ್ಲಿಗೆ ಹೋಗಂತ, ಗುಡಿಗೆ ಹೋಗಬೇಡ, ದೇವ್ರ ಗುಡಿಗೆ ಹೋಗಬೇಡ, ಮಠಕ್ಕೆ ಹೋಗಬೇಡ, ಮಣ್ಣಾಗ ಹೋಗಿ. ಅರೆ ಪ್ರಶ್ನೆ ಮಾಡ್ತಾನೆ, ಎಲ್ಲದಕ್ಕೆ ಕ್ವಾರಿ ಹಾಕೋದು ಪ್ರಶ್ನೆ. ದೊಡ್ಡವ್ರ ಮಾತಿಗೆ ಹ್ಞೂ ಅನ್ನೋ ಕಲಿ, ಮಹಾತ್ಮರ ಮಾತಿಗೆ ಶಾಸ್ತ್ರದ ಮಾತಿಗೆ ಹ್ಞೂ ಅನ್ನೋ ಕಲಿಬೇಕು. ದೊಡ್ಡವರದ ತಾಯಿ ತಂದೆ ಅಜ್ಜ ಮುತ್ಯ ಇವರು ಹಾಗೆ ಇಲ್ಲ, ಕೂದಲು ಹಾಗೆ ಬೆಳಗಾಗಿಲ್ಲ. ಅವರು ತಿಳುವಳಿಕೆ ಮಾಡಿದಾರೆ, ದುಡ್ದಾರ, ಕಷ್ಟಪಟ್ಟಾರ, ಅನುಭವಪಟ್ಟಾರ, ಮಾನ ಆಗ್ಯದ, ಅಪಮಾನ ಆಗ್ಯದ, ಹಾನಿ ಆಗ್ಯದ, ಲಾಭ ಎಲ್ಲನೂ ಅನುಭವ ಪಟ್ಟವ್ರದ. ಅವ್ರು ಹೇಳ್ತಾರೆ, ಮಗ ಬೇಡಪ್ಪ, ಇದನ್ನು ಮಾಡಬೇಡಪ್ಪ, ಇದನ್ನು ಹೋಗ್ಬೇಡಪ್ಪ, ಇದನ್ನು ತಿನ್ಬೇಡಪ್ಪ, ಎಲ್ಲ ಕಷ್ಟ ಆಗದಪ್ಪ ಅಂತ ಹೇಳ್ತಾರೆ. ಪರತ ನಾ ಕೇಳಂಗಿಲ್ಲ ಅಂತಂದ್ರೆ ದುಃಖ ಕಷ್ಟ ಕಾದ ಇಟ್ಟ ಬುತ್ತಿ, ಅದು ಕಟ್ಕೊಂಡು ಬುತ್ತಿ ಬಂದದ್ದು ಬುತ್ತಿ ಬಿಚ್ಕೊಂಡು ಉಣ್ಣಬೇಕೆ, ಮತ್ತೊಂದು ಸಿಗುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನಲ್ಲಿ ಮನುಷ್ಯನಿಗೆ ಯಾವಾಗಲೂ ಕೂಡ ನಿಯಮಗಳನ್ನು, ದೇಶ ನಿಯಮಗಳು, ಕಾಲ ನಿಯಮಗಳು, ಆಮೇಲೆ ಯುಗದ ನಿಯಮಗಳು, ಆಮೇಲೆಪ್ಪ ಅಂತಂದ್ರೆ ಪ್ರಾಪಂಚಿಕ ನಿಯಮಗಳು, ಕೆಲವೊಂದು ನಿಯಮ ಎಲ್ಲರಿಗೆ ಅದಾವೆ. ನಿಯಮ ಇಲ್ಲ ಅಂದ್ರೆ ಹಾನಿ ಆಗ್ತದೆ. ರೋಡ್ದಾಗ ನೀವು ರೋಡ್ ಬಲ್ಕ್ ಮಾಡ್ಕೊಂಡು ಹೋಗಂತ ನಿಯಮ ಅದ ಇಲ್ರಿ. ಮನೆ ಬಿಟ್ಟು ಹೊರಗೆ ಹೋದ್ರೆ ನಿಯಮ ಚಾಲ, ನಾ ಹೆಂಗೆ ಹೋಗ್ಲಿ, ಹಂಗೆ ನೀನು ಮನಸ್ಸಿಗೆ ಬಂದಾಗ ಹೋಗು ಹಾಸ್ಪಿಟ್ಲಿಗೆ ಹೋಗು, ಆಕ್ಸಿಡೆಂಟ್ ಆಗಿ ನಿಯಮ ಮಾಡ್ಯಾರ ಅವರು. ನೀ ತಪ್ಪು ದಾರಿ ಒಳಗೆ ಆಕ್ಸಿಡೆಂಟ್ ಆಯಿತು, ನಿನಗೆ ಹಿಡಿತಾರೆ ಪೊಲೀಸರು, ದಂಡ ನಿನಗೇ ಕಟ್ತಾರೆ. ನಿಯಮ ಉಲ್ಲಂಘನೆ ಮಾಡಂಗಿಲ್ಲ. ಜಗತ್ತಿನೊಳಗೆ ಊರು ನಿಯಮ ಅದಾವ, ಜಿಲ್ಲಾದ ನಿಯಮ ಅದಾವ, ಪ್ರಾದೇಶಿಕ ನಿಯಮ ಅದಾವ, ದಿಲ್ಲಿ ನಿಯಮ ಅದಾವ. ಅವೆಲ್ಲ ನಿಯಮ ಪಾಲನೆ ಮಾಡ್ಬೇಕ್ರಿ. ಮಾಡಲಿ ಅಂದ್ರೆ ಅಪರಾಧಿ ಆಗ್ತೇವೆ. ನಮ್ಮ ದೇಶದ ಕಾನೂನು ಹೇಳಿದ, ನಮ್ಮ ಕರ್ನಾಟಕದ ಆ ಕಾನೂನು ಪಾಲಿಸ್ಬೇಕು. ಇಂಡಿಯಾದ, ಭಾರತದ ಏನು ನಿಯಮದ ಆ ನಿಯಮಗಳನ್ನು ಪಾಲಿಸಬೇಕು, ಅನ್ಯಥಾ ದಂಡಭಾಗಿ ಆಗ್ತಿ. ಅದರಂತೆ ಮನುಷ್ಯನಿಗೂ ಒಂದಷ್ಟು ನಿಯಮದ. ಪರಮಾತ್ಮ ಮಹಾತ್ಮರು ನಿಯಮ ಹಾಕ್ಯಾರ, ಹೇಳಿದ್ನ ದಿನ ಕಳಬೇಡ ಕೊಡಬೇಡ, ಸಾಮಾನ್ಯ ನಿಯಮಗಳು. ಅವು ನಿಯಮಗಳನ್ನು ಪಾಲನೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನೀನು ಅಪರಾಧಿ ಆಗ್ತಿ, ನಿನ್ನ ಶಿಕ್ಷೆಗೆ ಒಳಗಾಗತಿ ಅಂತ ಮಹಾನುಭಾವರು ನಮಗೆ ಹೇಳ್ತಿರ್ತಾರೆ. ಅದಕ್ಕೆ ಶಾಸ್ತ್ರ ಬಹಳ ಸುಂದರವಾಗಿ ನಮಗೆ ಒಂದು ಮನುಷ್ಯನಲ್ಲಿ ಎಲ್ಲಕ್ಕಿಂತ ದೊಡ್ಡ ಬಹಳ 5 ಆಚಾರದ ನಿಮಗೊಂದು ಒಂದು ಹೇಳ್ತೇನೆ. ಒಂದೊಂದು ಮೊಟ್ಟ ಮೊದಲಿಗೆ ಜೀವನದಲ್ಲಿ ಮನುಷ್ಯನಿಗೆ ಎಲ್ಲ ಹೋದರೆ ಹೋಗಲಿ, ಮನುಷ್ಯನ ಚರಿತ್ರೆ ಆಚಾರ ಹಾಳು ಆಗಬಾರದು ಬರ್ತಿತ್ತು. ಅದಕ್ಕೆ ನಾವು ರಾಮನ ಯಾಕೆ ನೆನೆಸ್ತೇವೆ? ರಾಮಾಧಿಪತ್ ವರ್ತವ್ಯಂನ ರಾವಣಾಧಿಪತ್. ರಾಮಗ ಯಾಕೆ ಅಷ್ಟು ಮಾನ್ಯತೆ ಕೊಡ್ತಾರಂದ್ರೆ ಒಂದಲ್ಲ, ಅವನು 100 ಆಚಾರಗಳನ್ನು ಮಾಡವ ರಾಮ. ತಂದೆ ಮಾತಿಗೆ ಬಿಟ್ಟ, ಇಡೀ ರಾಜ್ಯವನ್ನೇ ಬಿಟ್ಟ. ಹಿರಿ ಮಗ ಪಟ್ಟಾಭಿಷೇಕ ಆಗೋದಿತ್ತು ನಾಳೆಗೆ ಮುಂಜಾನೆ. ಎಲ್ಲ ಕಡೆ ಆಗಿದ್ರು, ಲಕ್ಷಾಂತರ ಜನ ಬಂದಿದ್ರು. ನಾಳೆಗೆ ರಾಮನ ಪಟ್ಟಾಭಿಷೇಕ ಆಗ್ತದೆ, ರಾಮ ರಾಜ ಆಗ್ತಾನಂತೆ. ಹೊಂಟದ್ರಾಗೆ ಎಲ್ಲ ಬದಲಾಯಿತು. ರಾಜ ಆಗೋದು ಬಿಟ್ಟು ಅಡಿಗೆ ಹೋಗಿ ಪಾಡಿಗೆ ಬಂತು. ಹೆಂಗದ್ರಿ? ನಾವು ನಮ್ಮ ಮನ್ಯಾಗ ಅವ್ವ ಅಪ್ಪಗೆ ಅಣ್ಣ ಬೈದು ಕುಂಡ್ರಿಸಿ ತಗೋತೇವಿ, ಮೋಸ ಮಾಡಿ ತಗೋತೇವಿ, ಜೀವ ಹೊಡೆದು ತಗೋತೇವಿ. ಇಡೀ ಸಮಸ್ತ ರಾಜ್ಯದ ಜನತಾ ರಾಮನ ಕಡೆ ಇತ್ತು. ರಾಮ ರಾಜ ಆಗಬೇಕು. ವಿರೋಧ ಮಾಡೋರು ಯಾರು? ಒಂದು ಮುದುಕಿ ಕೈಕೇಯಿ. ಇಡೀ ರಾಜದ ಒಳಗಿರ್ತಕ್ಕಂಥ ಎಲ್ಲ ಜನ ರಾಮನೇ ರಾಜ ಆಗಬೇಕು ಅಂತ ಇತ್ತು. ವಿರೋಧ ಮಾಡೋರು ಒಬ್ಬರಿದ್ದರು. ಯಾಕೆ? ಆ ಮುದುಕಿ ಕೈಕೇಯಿ. ಆಕೆ ಜೊತೆಗೆ ಒಬ್ಬ ಮಂಥರ, ಆಕೆ ಬುದ್ಧಿ ಕೆಡಿಸೋದಕ್ಕೆ. ಬಹುಮತ ಯಾಕಡೆ ಅದ? ಕೈಕೇಯಿ ಕಡೆ, ರಾಮನ ಕಡೆ. ಪರಂತು ರಾಮಚಂದ್ರ ಅದಕ್ಕೆ ಅಂತ ನಮ್ಮ ರಾಮಾಧಿವತ್ ವರ್ತವ್ಯವನ್ನ ರಾವಣಾಧಿವತ್.
ರಾಮಗೆ ಇಡೀ ಊರು ಜನ ಎಲ್ಲ ಕೌಶಲ್ಯ ಬಂದು ಹೇಳಿದ್ರು. ಸ್ವತಃ ದಶರಥ ಹೇಳ್ತಾನೆ, ಮಗ ನೀವು ಹೋಗಬೇಡ, ವಾಚಿನ ಕೊಟ್ಟಿರಬೇಕು, ಆಕೆಗೆ ಜೇಲ್ಗೆ ಹಾಕು, ಆಕೆ ಜೀವ ತಗೋ, ಪರಂತು ನೀವು ಹೋಗಬೇಡ, ನೀವು ಆದ್ರೆ ನಾನು ಸಾಯ್ತೀನಿ ಅಂತ ಅಂದರೆ ರಾಮ ಏನಂದ್ರು, ಯಪ್ಪ ಆಚಾರ ಬಹುಮತ ನೋಡೋದಿಲ್ಲ. ಹೌದಾ? ಮುನ್ಸಿಪಾಲಿಟಿ ಎಲೆಕ್ಷನ್ದಾಗ ಹೆಂಗೆ 29 28 ಪಾಸ್ ಆಗ, 28 ಬ್ಯಾಡ ನೋಡೋದ, 29 ಒಂದೇ ಓಟ್ ಅದ. ಆದ ಇದು ನ್ಯಾಯ ಅಲ್ಲ. ರಾಮ ಅಂತಾನ, ನಾನು ರಾಜನಾಯಕರು ಒಬ್ಬರೇ ಒಬ್ಬರು ವಿರೋಧ ಇದ್ರು ಕೂಡ ರಾಜನಾಗೋದು ಸಲ್ಲ, ಅದಕ್ಕೆ ನಾ ಹೋಗ್ತೀನಿ ಅಂತ ವನವಾಸಕ್ಕೆ ಹೋದ ಶ್ರೀರಾಮಚಂದ್ರ. ಎಂಥ ನ್ಯಾಯ ರೀ, ಎಂಥ ಪುಣ್ಯ ಮನುಷ್ಯ ಇರಬೇಕು. ನಾವು ಅಣ್ಣಗೆ ಕೊಂದು, ತಮ್ಮಗೆ ಕೊಂದು, ಪಾಲುದಾರರಿಗೆ ಕೊಂದು ನಾವು ಪಾಲು ತಗೋಬೇಕಂತೇವಿ. ಎಲ್ಲಿ ರಾಮ, ಎಲ್ಲಿ ನಮ್ಮಂಥ ನೀಚ ಮನುಷ್ಯ? ಮನುಷ್ಯನಲ್ಲಿ ಆಚಾರದ, ಅದಕ್ಕೆ ರಾಮ ಸೂರ್ಯಚಂದ್ರ ಇರು ತನಕನೂ ಅದಾನ. ಅದಕ್ಕೆ ಅದನ್ನು ಒಬ್ಬ ವಿರೋಧಿ ಆದರೂ ಕೂಡ ಬೇಡ, ನಾ ಹೋಗ್ತೀನಿ. 14 ವರ್ಷ, 1 ವರ್ಷ ಅಲ್ಲ, 2 ಅಲ್ಲ, ಕಾಲಾಗ ಚಪ್ಪಲಿ ಇಲ್ಲ, ಮೈಗೆ ಬಟ್ಟೆ ಇಲ್ಲ, ಯಾವುದೂ ಕುದಿಸಿದ ಅನ್ನ ತಿನ್ನಂಗಿಲ್ಲ, ಬರೀ ಹಣ್ಣ ತಿನ್ನಬೇಕು. 14 ವರ್ಷ. ಎಂಥ ಆಚಾರ ಇರ್ಬೇಕ್ರಿ? ಇದಕ್ಕೆ ಆಚಾರ. ಆಚಾರ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ದೇವತಾ ಮಾಡ್ತದ, ಪೂಜ್ಯ ಮಾಡ್ತದ. ಅನಾಚಾರ ಮನುಷ್ಯನಿಗೆ ಭೂತ ಮಾಡ್ತದ, ನೀಚ ಮಾಡ್ತದ, ಅಪೂಜ್ಯ ಮಾಡ್ತದ. ಕೈ ಪೂಜೆ ಯಾರೇ ಮಾಡ್ತಾರೆ? ರಾಮನ ತಾಯಿ ಪೂಜೆ ಮಾಡ್ತಾರೆ. ಕೈ ಪೂಜೆ ಯಾರೇ ಮಾಡ್ತಾರೆ? ಮಂತ್ರನ ಪೂಜೆ ಯಾರೇ ನೆನಪು ತೆಗಿತಾರೆ? ಇಲ್ಲ. ಯಾಕೆ? ಆಚಾರಹೀನಮ್ಮನ ಪುನಂತಿ ದೇವ ಪುನಂತಿ ವೇದ. ಆಚಾರಹೀನರಿಗೆ ಯಾರು ಪೂಜೆ ಮಾಡಂಗಿಲ್ಲ. ಯುಗ ಕಳೆದು ಹೋಯ್ತು. ಎಲ್ಲಿ ಸತ್ಯಯುಗ, ಎಲ್ಲಿ ತ್ರೇತಾಯುಗ, ಎಲ್ಲಿ ದ್ವಾಪರ, ಈ ಕಲಿಯುಗ. ಕೋಟ್ಯಾಂತರ ವರ್ಷಗಳ ಆದರೂ ಕೂಡ ಇನ್ನುವರೆಗೆ ಯಾರು ಕೈಕೆ ಅಂತ ಹೆಸರಿಡಂಗಿಲ್ಲ. ಮಕ್ಕಳಿಗೆ ಕೈಕೆ ಅಂತ ಹೆಸರಿಡಂಗಿಲ್ಲ. ಎಷ್ಟು ಅಪವಾದ ಆಯಿತು. ನಾವು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೋಡಿ ಹೆಸರಿಡ್ತೇವೆ. ಆ ಪಾಪಿ ಹೆಸರು ಯಾರು ಇಟ್ಟಾರೆ? ಕೈಕೆ ಅಂತ, ಮಂತ್ರ ಅಂತ ಯಾರು ಇಟ್ಟಾರೆ ಇಲ್ಲಿ ತನಕ? ಯಾಕೆ? ಪಡೆದ ಅಪವಾದದಿ ಮರಣ ಮೆನ್ನುಂಟೆ. ಅಪವಾದ ಹೊರೋದಕ್ಕಿಂತಲೂ ಸಾಯುವುದು ಲೇಸು. ಹಾಗೆ ಉಳಿದ್ರೆ ನೋಡಿದವರೆಲ್ಲ ಅಂತ ಕಮ 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 ಅಕ್ಕಿ ಅಕ್ಕಿ ಅಂತ. ಸತ್ಯ ಅಂದರೆ ಯಾರಂತ ಮೂದು ಹೋಗ್ಬಿಡ್ತಾರೆ. ಸಾಯುವುದು ಲೇಸು ಅಪವಾದ ಹಿಡ್ಕೊಂಡು ಇರುವುದಕ್ಕಿಂತ. ಅದಕ್ಕೆ ಮಹಾನುಭಾವರಂತಾರೆ, ಮನುಷ್ಯನ ಜೀವನದಲ್ಲಿ ಆಚಾರ ಬಹಳ ದೊಡ್ಡ ಮಾತದ. ಯಾವುದೇ ಒಂದೊಂದೇ ಹಿಡಿದ್ರಿ ಅಂದ್ರೆ ಒಂದು ಆಚಾರ ಸಾಯುವ ತನಕ ನಾ ಇದು ಬಿಡಂಗಿಲ್ಲ. ಸತ್ಯವನ್ನೇ ನುಡಿತೀನಿ, ಕಳತನ ಮಾಡಂಗಿಲ್ಲ, ತಪ್ಪು ನನ್ನ ಬಾಯಲ್ಲಿ ಎಂದು ಮಾತಾಡಂಗಿಲ್ಲ. ಒಂದೊಂದು ನಿಯಮಕ್ಕೆ ಮನುಷ್ಯ ಚಿರಂಜೀವಿ ಆಗ್ಯಾರೆ. ದಾನದಲ್ಲಿ, ಮಾತಿನಲ್ಲಿ, ಏನಪ್ಪ ಸತ್ಯದಲ್ಲಿ, ಅಸ್ಥೇಯದಲ್ಲಿ ಒಬ್ಬೊಬ್ಬರು ಸೂರ್ಯಚಂದ್ರ ಇರತಕ್ಕ ಬದುಕ. ಆದರೆ ನಮ್ಮಲ್ಲಿ ಯಾವುದು ನಿಯಮದ ಪುಣ್ಯಾತ್ಮರು. ಅದಕ್ಕೆ ಶಾಸ್ತ್ರವನ್ನು ನಮಗೇನಪ್ಪ ಅಂತ ಕೇಳಿದ್ರೆ, ಎಲ್ಲಕ್ಕಿಂತ ಈ ದುಡ್ಡೇ ರಕ್ಷತ ಕೋಶಂ. ಏನಪ್ಪ ಶಾಸ್ತ್ರ ಹೇಳ್ತಾರೆ, ಕೋಶಾನಮಪಿ ಕೋಶಂ ಹೃದಯಂ. ತಿಜೋರಿ ಜಾಕಿ ಮಾಡ್ತೀರಲ್ಲ, ತಿಜೋರಿ ಜಾಕಿ ಇಲ್ಲ, ಬಿಟ್ಟು ಹೋಗಬೇಕು. ನೀವು ಇರುವಾಗೇನು ಹೋಗ್ತದೆ, ನೀವು ಬಿಟ್ಟರೆ ಹೋಗ್ತೀರಿ. ಇನ್ನೊಂದು ಕೋಶದ ಹೃದಯ ಕೋಶಂ ರಕ್ಷತ ಕೋಶಂ ಹೃದಯ ಕೋಶಂ. ಇಲ್ಲಿ ರೊಕ್ಕದ ಸತ್ಯ, ಧರ್ಮ, ಅನಸೂಯ, ದಾನ, ಇವೆಲ್ಲ ರೊಕ್ಕ ಅದಾವ್ರಿ. ಇದರಾಗ್ರಿ ಇದು ರಕ್ಷಣೆ ಮಾಡ್ರಿ. ಆ ರೊಕ್ಕನ ಬಿಟ್ಟು ಹೋಗುದದ. ಬಿಟ್ಟರೆ ಹೋಗ್ತದ, ಇಲ್ಲಿಗೆ ನೀರೇ ಬಿಟ್ಟು ಹೋಗ್ತೀವಿ, ಅದವರೇ ಬಿಟ್ಟು ಹೋಗ್ತದೆ. ಎಂದೂ ಇರಂಗಿಲ್ಲ ನಿನ್ನ ಮನೆಯಾಗ. ರೊಕ್ಕ ಬಿಟ್ಟು ನೀರು ಹೋಗ್ತೀವಿ, ನಿನ್ನ ಬಿಟ್ಟು ಒಂದು ದಿವಸ ಅದು ಹೋಗ್ತೇವೆ. ಪರಂತು ಇದು ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಸತ್ಯ, ದಾನ, ದಯ, ಪ್ರೀತಿ, ಪ್ರೇಮ. ರಕ್ಷತ ಕೋಶಂ ಕೋಶಾದಪಿ ಅಧಿಕಂ.
ತಿಜೋರಿಗಿಂತಲೂ ಹೆಚ್ಚಿನ ಕೋಶ ಅದ. ಅದು ಯಾವುದು? ಶೀಲ, ಆಚಾರ. ಶೀಲವಂತರು ಅಂತ ಇರ್ತಾರೆ ನೋಡ್ರಿ, ಟಂಟ ಬರೆಯಲ್ಲ, ಹಾರಾಡ್ತಾರೆ. ಗುಣ ಒಂದು ಚಲೋ ಇರಂಗೆ, ಹೆಸರು ಶೀಲವಂತ. ಆಚಾರಶೀಲ, ಹೃದಯಶೀಲ, ಕ್ರಿಯಾಶೀಲ, ಇದಕ್ಕೆ ಶೀಲ ಅಂತಾರೆ. ಯಾರಿಗೆ ಮುಟ್ಲಾರ ನೀರು ತಂದ್ರೆ ಶೀಲ ಅಲ್ಲ, ಯಾರಿಗೆ ಮುಟ್ಲಾರ ಊಟ ಮಾಡಿದ್ರೆ ಶೀಲ. ಶೀಲ ಅಂದ್ರೇನು? ಕಣ್ಣು ಕಿವಿ ಇರಬೇಕು, ಮತ್ತೊಂದನ್ನು ನೋಡದಂತೆ, ಮತ್ತೊಂದನ್ನು ಕೇಳದಂತೆ, ಮತ್ತೊಂದನ್ನು ಮುಟ್ಟದಂತೆ, ಅದರ ಶೀಲ. ಯಾರು ಮುಟ್ಟದಂಗೆ ತರೋದು ನೀರು ಶೀಲ ಅಲ್ಲ, ಯಾರು ಮುಟ್ಟಲಾರ್ದಂಗೆ ಉಣೋದು ಶೀಲ ಅಲ್ಲ. ಪರಮಾತ್ಮನ ಬಿಟ್ಟು ಮತ್ತೊಂದು ನೋಡಂಗಿಲ್ಲ, ಪರಮಾತ್ಮನ ಬಿಟ್ಟು ಮತ್ತೊಂದು ಸುದ್ದಿ ಕೇಳಂಗಿಲ್ಲ, ಪರಮಾತ್ಮನ ಬಿಟ್ಟು ಮತ್ತೊಂದು ಮುಟ್ಟಂಗಿಲ್ಲ, ಪರಮಾತ್ಮ ಬಿಟ್ಟು ಮತ್ತೊಂದು ನೆನೆಸಂಗಿಲ್ಲ. ಇದಕ್ಕೆ ಶೀಲ ಅಂತಾರೆ. ಬರ ನೀರು ಮುಟ್ಟಂಗಿಲ್ಲ, ರೊಟ್ಟಿ ಮುಟ್ಟಂಗಿಲ್ಲ, ಕದು ಮುಟ್ಟಂಗಿಲ್ಲ, ಇದು ಮುಟ್ಟಂಗಿಲ್ಲ, ಶೀಲ ಅದು ಶೀಲ ಅಲ್ಲ. ಅದು ನಿಮಿತ್ತ ಹೇಳ ಹಂಗದ ಹಂಗೆ ಮನಸ್ಸನಾಗೂ ಇರಲಿ. ಮನಸ್ಸು ಮತ್ತೊಂದನ್ನು ನೆನೆದೊಡೆ ಬಸವಣ್ಣ. ದೇವರು ಬಿಟ್ಟು ಮತ್ತೊಂದು ನೆನೆಸ್ರೆ నేను ಕುತ್ತಿಗೆ ಒಯ್ತೀನಿ ಅಂತ ಬಸವಣ್ಣ, ಪ್ರಾಣ ಬಿಡ್ತೀನಿ. ಅದಕ್ಕೆ ಮಹಾನುಭಾವರೇನಪ್ಪ ಅಂತ ಕೇಳಿದರೆ ಜಗತ್ತಿನೊಳಗೆ ಅದನ್ನೇ ಅಂತಾರವರು, ಮನುಷ್ಯ ಯಾವಾಗಲೂ ಕೂಡ ವಿಚಾರ ಮಾಡಬೇಕು. ಶೀಲ ಅಂತ ಅರ್ಥ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ, ಕಣ್ಣು ಕಿವಿ ಕೈ ಕಾಲುಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನಿಮ್ಮ ಕಣ್ಣು ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಕಿವಿ ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಬಾಯಿ ನಾಲಿಗೆ ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಕೈಯನ್ನು ನೀವು ಹೇಳ್ದಂಗೆ ಕೇಳಬೇಕು, ಕಾಲ ನೀವು ಹೇಳ್ದಂಗೆ ಕೇಳಬೇಕು. ಇದೇ ಶೀಲ. ಏನು ನೋಡಂತೀರಿ ಅದೇ ನೋಡಬೇಕು, ಏನು ಕೇಳಂತೀರಿ ಅದೇ ಕೇಳಬೇಕು, ಏನು ತಿನ್ನಂತೀರಿ ಅದೇ ತಿನ್ನಬೇಕು, ಸಿಕ್ಕು ತಿನ್ನೋದಲ್ಲ. ಇದಕ್ಕೆ ಶೀಲ ಅಂದಾರಿ, ಇದಕ್ಕೆ ಶೀಲ ಅದ. ಬರೀ ಉಣೋದು ಪಣೋದು ತಿನ್ನೋದು ಶೀಲ ಅಲ್ಲ. ಆದ್ದರಿಂದ ಮನುಷ್ಯ ಶೀಲವಂತನಾಗರಿ ಅಂದರೆ ಚರಿತ್ರವಂತನಾಗರಿ. ಮತ್ತೊಂದನು ನೆನೆಯನು, ಮತ್ತೊಂದನು ನೋಡೆನು, ಮತ್ತೊಂದನು ಮುಟ್ಟೆನು, ಮತ್ತೊಂದನು ಏನಪ್ಪ ಕೇಳೇನು. ಇದಕ್ಕೆ ಶೀಲವಂತರ. ಇಂಥ ಶೀಲವಂತರು ಇದ್ದರು ಅಂತ ಕೇಳಿದ್ರು ಪರಮಾತ್ಮ ಕರೆಯೂ ಜರುತ್ತಿಲ್ಲ. ಅವನು ಅವನೇ ಬರ್ತಾನೆ ನಿಮ್ಮ ಮನೆಗೆ. ಪರಮಾತ್ಮ ಅವನೇ ನಿಮ್ಮ ಮನೆಗೆ ಬರ್ತಾನೆ. ಪರಮಾತ್ಮ ಅವ ಅದೇ ಹುಡುಕ್ತಾನೆ ರೀ. ಪರಮಾತ್ಮ ಏನಪ್ಪ ಶಾತ್ ಹೇಳಿದರು, ಅಲ್ಲಿ ಇಲ್ಲಿ ಕೈಲಾಸದಲ್ಲಿ ಇಲ್ಲ, ಎಲ್ಲದ ನೆನೆಸುವವರ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನು ಹೇಳಿದ್ರು. ಪರಮಾತ್ಮ ಎಲ್ಲದಾನ ಅದೇ ಅಂಥವ್ರಿಗೆ ನಾವು ಪರಮಾತ್ಮ ಅಂತೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಶರಣರು ಪರಮಾತ್ಮನ ಸ್ವರೂಪರು, ಸಂತರು ಪರಮಾತ್ಮನ ಸ್ವರೂಪರು. ಅವರ ಮುಂದೆ ಪರಮಾತ್ಮ ಆಡ್ತಿದ್ದ, ಹೇಳಿದ ಕೆಲಸ ಮಾಡ್ತಿದ್ದ. ಕೇಳಿರಿ ಶರಣರು ಪರಮಾತ್ಮ ಬಂದು ಸ್ವಂತ ಕೆಲಸ ಮಾಡ್ಯಾನ, ಇನ್ನೇನು ಬೇಕು ನಿಮಗೆ? ಅಂಥವ್ರ ಮನೆಯ ಆಳಾಗ್ಯಾನ ಪರಮಾತ್ಮ ಅನ್ನೋದು ಯಾಕಂತ ಕೇಳಿದರೆ, ಆಚಾರವಂತರ ಮನೆಯಲ್ಲಿ ಪರಮಾತ್ಮ ದಾಸೋಹವನ್ನು ಮಾಡ್ತಾನೆ, ದಾಸನಾಗಿ ದುಡಿತಾನೆ ಪರಮಾತ್ಮ ಅಂತ ಎಷ್ಟೋ ಕಥೆ ಕೇಳಿ. ತುಕಾರಾಮ ಶಿವ ಪರಮಾತ್ಮ ಪಾಂಡುರಂಗ ಮಾಡ್ತಿದ್ದ. ಪಾಂಡುರಂಗ ಅವ್ರಿಗೆ ಏನು ಕಂಬಳ ಕೊಡ್ತಿದ್ದಿಲ್ಲ ಪರಮಾತ್ಮ. ಹೆಂಗದ ನೋಡ್ರಿ. ತುಕಾರಾಮರು ಹಳಿದಂಡೆ ಕುಂತು ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅಂತೀರಂತ. ದಿನ ಇಟ್ಟು ಬೇಡ್ಕೊಂಡು ತಿನ್ನೋ ಮನುಷ್ಯ ಮೈ ಮೇಲೆ ಕಳೆದು ಮತ್ತೊಂದು ಉಡಕ್ಕೆ ಅರಿವಿಲ್ಲ, ಅದೇ ಒಗದು ಅದೇ ಉಣಕ್ಕೆ ಉಡಬೇಕು. ಅಂಥ ಪರಿಸ್ಥಿತಿ. ಸದಾ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ. ಅವ್ರಿಗೇನಪ್ಪ ಅಂದ್ರೆ ರಾಜರು ಎಲ್ಲಿಂದ ಹೋಗುವಾಗ ಅವ್ರ ಸೇನಾ ಬಂತಂತ. ಇವರು ಹಳಿ ದಂಡೆ ಕುಂತಾರ. ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಸೇನಾ, ಸಾವಿರಾರು ಜನ ಸೇನಾ ಬರ್ತಾರೆ. ಮುಂದೆ ಬಂದರು
ಯಾರೋ ಹೇಳಿದ್ರಂತ ಎಲ್ಲ ಶೇನ ಹೊಂಟದ್ರಿ ಮಧ್ಯಾಹ್ನದಾಗ ಇದೆ ಇಲ್ಲಿ ಊಟದ ವ್ಯವಸ್ಥೆ ಏನಾರು ಆಗ್ತದೇನೋ ಅಂತ ಕೇಳಿದ್ರೆ ಹ್ಞೂ ಆಗ್ತಾವೆ ಏನದ ಏನಿಲ್ಲ ಏನಿದ್ದಾರೆ ಏನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಜನ ಬಂತು ನೋಡ್ತಾರ ಎಲ್ಲಿ ಒಲಿ ಇಲ್ಲ ಎಲ್ಲಿ ಕಡಾಯಿ ಭವಣಿ ಇಲ್ಲ ಮಾಡವ್ರಿಲ್ಲ ಏನ್ರಿ ಹಿಂಗ ನಮ್ಮ ಕರ್ನಾಟಕದಾಗ ಇಲ್ಲ ನೀವು ಸ್ನಾನ ಮಾಡ್ರಿ ಅಷ್ಟೊತ್ತಿಗೆ ಅಕ್ಕ ತಿಳ್ಕೊಂಡಿದ್ದ ಹೇಳಿದ್ರೆ ಸ್ನಾನ ಮಾಡಿ ಬಂದು ಎಲ್ಲ ಕುಂತರ ಸ್ವಯಂ ಏನಪ್ಪ ಅಂದ್ರೆ ಲಕ್ಷ್ಮಿ ಪ್ರತಿಯೊಬ್ಬರ ಮುಂದೆ ಒಂದೊಂದು ತಾಟಿಟ್ಟು ಅವರೇ ಅಡಿಗೆ ಮಾಡಿ ನೀಡಿದ್ರಂತ ಪುಣ್ಯಾತ್ಮರೇ ಕರ್ನಾಟಕದಾಗಿದೆ ತುಂಗಭದ್ರಾ ದಂಡಿನರ ಮಹಾತ್ಮರು ಬಹಳ ತಪಸ್ಸುಗಳು ಇರ್ತಾರೆ ಅವರು ಅಪೇಕ್ಷೆ ಮಾಡಿದ್ರೆ ಏನು ಕಡಿಮೆ ಹಂಗಿಲ್ಲ ಸಿದ್ಧಾರ್ಥ ಮಾಡಿದಾಗ ರಾತ್ರಿ 12 ಗಂಟೆಗೆ ಮಲಗೋ ಟೈಮಕ್ಕೆ ಈ ಬೆಂಗಳೂರು ಕಡೆಯವರು ಪಂಢರಪುರ ಯಾತ್ರೆಗೆ ಹೋಗಿ ರಾತ್ರಿ ಬಂದರು ಅಂತಾರೆ 12ಕ್ಕೆ ರಾತ್ರಿ ಸಿದ್ಧಾರ್ಥ ಕೇಳಿದ್ರೆ ಮಂದಿ ಬಂದದ್ದು ಹೆಂಗೆ ಮಾಡಬೇಕು ಅಡುಗೆ ಮಾಡೋಕ್ಕಾರೆ ರಾತ್ರಿ 12 ಆಗಿದೆ ಮಾಡೋರು ಯಾರಿಲ್ಲ ಹೆಂಗೆ ಮಾಡಬೇಕು 400 ಜನ ಪತ್ರೋಳಿನೂ ಇಲ್ಲ ಇರೋದೇ 100 ಪತ್ರ ಹೊಡೆಯೋದು ಹೆಂಗೆ ಮಾಡಬೇಕು ಪರಮಾತ್ಮ ಕೊಡ್ತಾನೆ ಬಂದವ್ರು ಎಬ್ಸರ್ 100 ಮಂದಿಗೆ ಎಬ್ಸರ್ ಹೆಂಗೆ ಅಡಿಗಿಲ್ರಿ ಒಳಗೆ ಎಲ್ಲಿ ಇಲ್ಲ ನಡಿ ನೋಡೋಣ ತಿಳ್ಕೊಂಡು ಹೋದ್ರೆ ಎಲ್ಲ ನೋಣಾಗಿಟ್ಟು ಒಂದಿಟ್ಟು ಸಾರ ಒಂದಿಟ್ಟು ಅನ್ನ ಇತ್ತಂತ ಆಯಿತು ಒಂದು ಸಿದ್ಧಾರ್ಥ ಹೋದ್ರು ಅರಿವಿ ಮುಚ್ಚರಿ ಎಲ್ಲ ಮಾಡಿ ಅರಿವಿ ಮುಚ್ಚೋರು ಸಿದ್ಧಾರ್ಥ ಕೈ ಇಟ್ಟು ಹೊರಗೆ ಬಂದಂದ್ರು 100 ಮಂದಿಗೆ ಸರಿ ಪತ್ರಾವಳಿ ಇಲ್ಲ ಆ ಉಂಡ್ಬೇಕು ಅವೇ ಪತ್ರಾವಳಿ ಕೆರೆಗೆ ತಿಳಿಸ್ಕೊಂಡು ಮತ್ತೆ ಇಡ್ತಾನೆ ಪತ್ರಾವಳಿ ರಾತ್ರಿ 12 ಗಂಟೆಗೆ ಎಲ್ಲಿ ಪತ್ರಾವಳಿ ಸಿಗ್ತದೆ ಅವೇ ಪತ್ರಾವಳಿ ಬೈದು ಕೆರೆಗೆ ತಂದು ಮತ್ತೆ ಇಡೋದು ರಾತ್ರಿ 12ಕ್ಕೆ ಪಂಢರಪುರ ಸಂತರು ಮೈಸೂರು ಕಡೆಯವ್ರು ಬಂದು ಊಟ ಮಾಡಿದ್ರಂತ ಊಟ ಮಾಡಿ ಎಲ್ಲರೂ ಆದ ಬಳಿಕ ಏನಪ್ಪ ಅದಕ್ಕೆ ಮುಗೀತು ಅಂತ ತಿಳಿದು ಆ ಪತ್ರೋಳಿಯನ್ನು ಮುಗಿದು ಅನ್ನನೂ ಮುಗೀತು ಬಂದು ನೋಡೋಕೆ ಮೊದಲು ಎಟ್ಟಿತ್ತು ಅಟ್ಟೇ ಅನ್ನಿತ್ತಂತ ಎಲ್ಲ ಉಂಡು ಏನು ಅದೇ ಸಾರು ಅದೇ ಪುಣ್ಯಾತ್ಮರೇ ಅದಕ್ಕೆ ಮಹಾತ್ಮರು ಸತ್ಪುರುಷರೇನಪ್ಪ ಅಂತಂದ್ರೆ ಅವ್ರ ಹಂತಕ್ಕೆ ಏನಪ್ಪ ಅಂದ್ರೆ ಕಾಮಧೇನು ಕಲ್ಪ ವೃಕ್ಷ ಇರ್ತದೆ ಅಂದಂಗೆ ಆಗ್ತದೆ ಮಾಡುದ್ದೇ ಆಗ್ತದೆ ನೋಡುದ್ದೇ ಆಗ್ತದೆ ಯಾಕೆ ಆಗ್ತದೆ ಆ ಶಕ್ತಿ ಇರ್ತದೆ ಅದು ಹಂತಕ್ಕೆ ಪರಮಾತ್ಮನ ಹಂತಕ್ಕೆ ಅದಕ್ಕೆ ಹೇಳಿದ್ರು ಮಹಾತ್ಮರು ಯಾವಾಗಲೂ ಕೂಡ ಅದನ್ನು ನಾವು ವಿಚಾರ ಮಾಡಿ ಬಹಳ ಹೊತ್ತು ಮಾಡಿಕೆ ಬೇಡಕ್ಕೆ ಹೋಗ್ಬೇಕು ಶಾಸ್ತ್ರ ಹೇಳ್ತಾ ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಸದಾ ಯಾವಾಗಲೂ ಕೂಡ ಅವರು ಯಾಕೆ ಹಂಗಿರ್ತಾರೆ ಅಂತ ಕೇಳಿದರೆ ಅವ್ರ ಹಂತಕ್ಕೆ ದೊಡ್ಡ ಕೋಶ ಅದ ರೀ ಕೋಶ ಅಂತಾರಲ್ಲ ಗೌರ್ಮೆಂಟ್ ಅಂತ ಕೋಶ ಇರ್ತಾರೆ ಅಲ್ಲಿ ರೊಕ್ಕ ಕಡಿಮೆ ಇರಂಗ ಅವ್ರ ಹಂತಕ್ಕೆ ಇಂಥ ಕೋಶದ ಇಂಥ ತಿಜೋರಿ ಅದ ಎಷ್ಟು ಬಳಸಿದ್ರೂ ಕಮ್ಮಿ ಆಗಿಲ್ಲ ಅದು ಏನು ಕೋಶ ಯಾವುದು ಅಂತ ಕೇಳಿದರೆ ಶೀಲ ಕೋಶ ಯಾಕೆ ನೋಡ್ದಂಗೆ ಹೇಳ್ತಾರೆ ಏನು ಕೇಳಿದ್ದೇ ಮಾತಾಡ್ತಾರೆ ತಪ್ಪು ಮಾಡಂಗಿಲ್ಲ ಅದಕ್ಕೆ ಮಹಾನುಭಾವರು ಹೇಳ್ತಾರೆ ನಾವು ನೋಡ್ತೇವೊಂದು ಮಾತಾಡ್ತೇವೊಂದು ಕೇಳ್ತೇವೊಂದು ಹೇಳ್ತೇವೊಂದು ಹೋಗ್ತೇವೊಂದು ಆಡ್ತೇವೊಂದು ಎಲ್ಲನೂ ನಮ್ಮದು ವಿಚಿತ್ರ ಇರೋದರಿಂದ ನಮ್ಮ ಕೋಶಕ್ಕೆ ಹ್ಯಾಂಗೆ ಕೊಡಕ್ಕೆ 10-20 ತೂತು ಬಿದ್ದರೆ ನೀರು ಒಂದು ಹನಿನೂ ಉಳಿಯಂಗಿಲ್ಲ ಹಂಗೆ ನಮಗೂ 10 ತೂತು ಅದಾವೆ 10 ತೂತಿಲೆ ನಮ್ಮದೆಲ್ಲ ಹರಿದು ಹೊರಗೆ ಹೋಗ್ತದೆ ಖಾಲಿ ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ 10 ತೂತು ಅದಾವಲ್ರಿ ಈ ತೂತಿನೊಳಗೆ ನಮ್ಮ ತಪಸ್ಸು ನಮ್ಮ ಶಕ್ತಿ ನಮ್ಮ ಸತ್ಯ ನಮ್ಮ ಪುಣ್ಯ ಎಲ್ಲ ಹರಿದು ಹೋಗ್ಬಿಡ್ತದೆ ಯಾಕೆ
ನೋಡಬಾರ್ದು ನೋಡ್ತೇವೆ, ಕೇಳಬಾರ್ದು ಕೇಳ್ತೇವೆ, ಆಡಬಾರ್ದು ಆಡ್ತೇವೆ, ಮುಟ್ಟಬಾರ್ದು ಮುಟ್ತೇವೆ, ಹೋಗಬಾರ್ದಲ್ಲಿ ಹೋಗ್ತೇವೆ. ತೂತು ಬಿದ್ದವ ನಮ್ಮ ಕೊಡಕ್ಕೆ ನೀವು ಎಷ್ಟು ಹಾಕ್ರಿ ನಿಂದ್ರಂಗಿಲ್ಲ ಅಲ್ಲಿ, ಅದು ಹರಿದೇ ಹೋಗ್ತದ. ಎಷ್ಟು ಕೇಳ್ತೇವೆ, ಎಷ್ಟು ಹೇಳ್ತೇವೆ, ಎಷ್ಟು ಮಾಡ್ತೇವೆ, ಪರಂತು ಮತ್ತೆ ಕೊಡ ಹ್ಯಾಂಗೆ ಖಾಲಿ ಅದ ಹಾಗೆ, ಕೊಡ ಹ್ಯಾಂಗೆ ಖಾಲಿ ಅದ ಹಾಗೆ. ತುಂಬಬೇಕಾದ್ರೆ ತೂತು ಬಂದ್ ಮಾಡ್ಬೇಕ್ರಿ. ತೂತು ಬಂದ್ ಮಾಡಿದ್ರೆ ನೀನು ನಿಂದಿರ್ತಾನೆ. ಅದಕ್ಕೆ ಶರಣರು ಅಲ್ಲದ್ದನ್ನು ನೋಡಿದರೆ, ಅಲ್ಲದ್ದನ್ನು ಕೇಳಿದರೆ, ಅಲ್ಲದ್ದನ್ನು ನೋಡಿದರೆ ಖಂಡಿಸುವೆ, ನಿನ್ನ ಕತ್ತರಿಸಿ ಹಾಕ್ತೀನಿ ಅಂದರು. ಕಣ್ಣಿಗೆ ಹೇಳಿದ್ರು ಸಿಕ್ಕದು ನೋಡಂಗಿಲ್ಲ, ಕಿವಿಗೆ ಸಿಕ್ಕದು ಕೇಳಂಗಿಲ್ಲ, ಕೈಗೆ ಸಿಕ್ಕದು ಹಿಡಿಯಂಗಿಲ್ಲ, ಕಾಲಿಗೆ ಸಿಕ್ಕಲ್ಲಿ ಹೋಗಂಗಿಲ್ಲ. ಅರೆ ತೂತು ಬಂದ್ ಮಾಡ್ರಿ, ತೂತು ಬಂದ್ ಮಾಡಿದ್ರೆ ನಿಂದಿರ್ತಾವ ಒಳಗೆ. ತೂತು ಖುಲ್ಲ ಇಟ್ಟು ಎಷ್ಟು ನೀರು ಹಾಕಿದ್ರು ಕೂಡ ಹೆಂಗೆ ನಿಂದಿರಂಗಿಲ್ಲ ಅದ್ರಾಗೆ. ಹಾಗೆ ನಾವು ತೂತು ಖುಲ್ಲ ಇಟ್ಟು ದಾನ ಧರ್ಮ ಏನು ಮಾಡಿದ್ರು ಅಲ್ಲಿ ಪುಣ್ಯ ಉಳಿಯಂಗಿಲ್ಲ, ಹರಿದು ಹೋಗುತ್ತದೆ. ಅದಕ್ಕೆ ಮಹಾತ್ಮರು ನಡೆ ನುಡೆ ಒಂದಾಗ ಅದು ಆಯಿತು ಅಂದ್ರೆ ಪರಮಾತ್ಮ ಏನಪ್ಪ ಅಂದ್ರೆ ನನ್ನ ಮೇಲೆ ಕೃಪಾವಂತ ಆಗ್ತಾನೆ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಮನುಷ್ಯನಿಗೆ ಆಚಾರ ಪರಮೋ ಧರ್ಮ. ಎಲ್ಲರಿಗೆ ಆಚಾರ ಹೇಳ್ಯಾರ, ಆಚಾರ ಪರಮೋ ಧರ್ಮ. ಉಳ್ಕಿದ ಪೂಜೆ ಮಾಡೋದು ಬಿಟ್ಟು ಬಿಡ್ರಿ, ಅದನ್ನೇ ಬಿಡ್ರಿ ಅಂದರೆ ಅಂತೇಳಿ ಅದು ಮಾಡ್ರಿ ಬಿಡ್ರಿ. ನೋಡ್ದಂಗೆ ಆಡಕ್ಕಲೀರಿ, ಆಡ್ದಂಗೆ ಮಾಡಕ್ಕಲಿ. ಬಸ್ ಪೂಜೆ ಮಾಡಿದ್ರು ಬಂತು, ಬಿಟ್ಟರು. ನೀ ಏನು ಪೂಜೆ ಮಾಡಿ ಮತ್ತು ನೋಡೋದೊಂದು ಬೇರೆ, ಆಡೋದೊಂದು ಬೇರೆ, ಹೋಗೋದೊಂದು ಬೇರೆ, ಹೇಳೋದೊಂದು ಬೇರೆ. ಅದನ್ನು ತೂತಿದ್ದು ಕೊಡದಾಗ ನೀರು ತುಂಬಿದಂಗೆ ಅದು ನಿಂದ್ರಂಗನೇ ಇಲ್ಲ, ನೀರು ನಿಂದ್ರಂಗಿಲ್ಲ, ಹೋಗಿಬಿಡ್ತದೆ. ಅದಕ್ಕೆ ಮಹಾತ್ಮರೇನಪ್ಪ ಅಂತ ಕೇಳಿದರೆ, ಪಾಂಡವರಿಗೆ ಯಾಕೆ ನಾವು ಕಿಮ್ಮತ್ತು ಕೊಟ್ಟೇವಿ? ಅವ್ರು ಏನು ಆಡಿದ್ರು ಹಾಗೆ ಮಾಡಿದ್ರು. ಅವ್ರು ಭೂಮಿ ಬಿಡ್ತೇವೆ ಸೋತರು, ಬಿಟ್ಟು ಹೋದರು. ಎಂದು ಹಿಂದೆ ಈಗಲೂ ಯುದ್ಧ ಮಾಡಿ ಗೆಲ್ಲಬಹುದಾಗಿತ್ತು. ಅವ್ರಿಗೆ ಓಡಿಸ್ಬೋದಾಗಿತ್ತು. ಕೃಷ್ಣ ಪರಮಾತ್ಮ ಅವ್ರ ಹಿಂದೆ ಇಲ್ಲ, ಸೋತೆ ಅದು ಬಿಟ್ಟು ಕೊಡ್ಬೇಕು. ಅಡವಿಗೆ ಹೋದ್ರು, ಎಷ್ಟು ಖುಷಿ. ಆ ಧರ್ಮನ ಹೆಸರು ತಗೋತೇವೆ, ಆ ದ್ರೌಪದಿ ಹೆಸರು ತಗೋತೇವೆ. ಆಚಾರ ಮನುಷ್ಯನನ್ನು ಚಿರಂಜೀವಿ ಮಾಡ್ತಾನೆ. ಕಣ್ಣಿನ ಆಚಾರ, ಕಿವಿ ಆಚಾರ, ಕೈ ಆಚಾರ ನಿಮ್ಮನ್ನು ಚಿರಂಜೀವಿ ಮಾಡ್ತದೆ. ನಿಮಗೆ ಧ್ಯೇಯ ಹೋಗಲ್ಯಾಕ ನಿಮ್ಮನ್ನು ಸಾಯಿ ಬಿಡಂಗಿಲ್ಲ. ನಿಮ್ಮ ಕೀರ್ತಿ ಮರಾವೆ, ಕೀರ್ತಿ ರೂಪೇ ಪುರಾವೆ. ನೀವು ಸತ್ರು ನಿಮ್ಮ ಕೀರ್ತಿ ರೂಪದಲ್ಲಿ ಇರ್ತೀರಿ. ದೇಹ ಎರಡದವ್ರಿ, ಇದೊಂದು ದೇಹ ಅದ, ಇನ್ನೊಂದು ಕೀರ್ತಿ ದೇಹ. ಈ ಹೋಗಲ್ಯಾಕ ಕೀರ್ತಿ ದೇಹ ಹೋಗಬಾರ್ದು. ಅದು ಸದಾ ಇರ್ತದೆ, ಅದು ಸದಾ ಇರ್ತದೆ ಮನುಷ್ಯನ. ಸದಾ ನಮಸ್ಕಾರ. ರಾಮ ಅಂದ್ರೆ ನಮಸ್ಕಾರ ಮಾಡ್ತೇವೆ, ಸೀತಾ ಅಂದ್ರೆ ನಮಸ್ಕಾರ ಮಾಡ್ತೇವೆ. ಶೂರ್ಪನ್ನಕ ಯಾರು ಮಾಡ್ತಾರೆ? ಹೆಸರು ತೊಗೊಂಡ್ರೆ ಬೈತೀರಿ. ನಿಮಗೆ ಸದಾ ಕೀರ್ತಿ ರೂಪ ದೇಹ ಸದಾ ಇರ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಏನಂತಾರೆ ಅಂದ್ರೆ ಕೀರ್ತಿ ಬರೋಂಥ ಕೆಲಸ ಮಾಡಿ. ರಾವಣನಂಗಲ್ಲ, ರಾಮನಂಗೆ. ಎಂಥ ಕೀರ್ತಿ ರೀ, ಎಂಥ ಕೀರ್ತಿ, ಎಂಥ ಪ್ರತಿವೃತ್ತ ಧರ್ಮ, ಎಂಥ ಪತ್ನಿವೃತ್ತ ಧರ್ಮ ರಾಮ. ಎಂಥದ್ದು ಏನು ಬಂಗಾರದ ಲಂಕೆ, ಇಡೀ ಬಂಗಾರ. ರಾವಣ ಕೊಂದರು, ವಿಭೀಷಣ ಕಾಲಿಗೆ ಬಿದ್ದ ಅವರ ಅಣ್ಣ ರಾಮ. ಅಲ್ಲಿ ಯಾಕೆ ಹೋಗಿ ಅಯೋಧ್ಯೆ? ಅಲ್ಲಿ ಭರತ ಅದಾನ, ಅವರು ಕೈಕಿ ಅದಾಳ, ಅಲ್ಲಿ ಜಗಳದ ಯಾಕೆ ಹೋಗಿ? ಇಡೀ ಸಮಸ್ತ ಲಂಕೆ ಬಂಗಾರ ಕೊಡ್ತೇವೆ ನಿಮಗೆ, ನೀನೇ ರಾಜನಾಗಿರು. ಬಂಗಾರ ಲಂಕ. ನಾವು 1 ತೊಲೆ 2 ತೊಲೆ ಜೀವ ತಗೋತೇವೆ, ಜೀವ ಕೊಡ್ತೇವೆ ಅಲ್ಲ. ಲಂಕ ಇಡೀ ದೇಶನೇ ಬಂಗಾರದ ಸುವರ್ಣ ಲಂಕ. ಇಲ್ಲೇ ಇರು, ನೀನೇ ರಾಜ್ಯನಾಗು. ವಿಭೀಷಣ ಅಂತ ನಾನು ನಿನ್ನ ದಾಸನಾಗಿರ್ತೀನಿ ಅಂತ. ನಾವು ಬಂಗಾರ ರೊಕ್ಕ ಅವನು ಕೊಂದವ್ರು, ಅಪ್ಪನ ಕೊಂದವ್ರು, ಅಣ್ಣನ ಕೊಂದವ್ರು, ತಮ್ಮನ ಕೊಂದವ್ರು ಇದ್ದೇವೆ. ಅನಾಯಾಸ ಅವನ ಪಾದಕ್ಕೆ ಬರಕತ್ತದ, ತಗೋ ನೀನು ರಾಜನಾಗು, ನಾ ದಾಸನಾಗಿರ್ತೀನಿ ಅಂತ ವಿಭೀಷಣ ಅಂತಾನೆ. ಅವಾಗ ಒಂದು ಮಾತು ಹೇಳ್ತಾನೆ,
ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಶ್. ವಿಭೀಷಣ ಹಡೆದ ತಾಯಿ, ಜನ್ಮ ಕೊಟ್ಟ ತಂದಿ, ಹುಟ್ಟಿದ ಭೂಮಿ ನಿನ್ನ ಲಂಕಾ ಅಲ್ಲ, ಸ್ವರ್ಗ ಕೊಟ್ಟರು ನಾವು ಇರಂಗಿಲ್ಲ, ಹೋಗ್ತೀನಿ ಅಂತ. ಸ್ವರ್ಗ ಕೊಟ್ಟರು ಇರಂಗಿಲ್ಲ ನನಗೆ. ನನ್ನ ಹಡೆದ ತಾಯಿ, ನಾ ಹುಟ್ಟಿದ ಭೂಮಿ ಅದ, ನನ್ನ ಹಡೆದ ತಂದೆ ಅದ, ನನಗೆ ಹೊಟ್ಟೆ ತೊಗೊಂಡು ಆರಿಸಿದಂಥ ತಾಯಿ ಅದ. ನಿನ್ನ ಸ್ವರ್ಗ ಬಂಗಾರ ಲಂಕ ತೊಗೊಂಡು ಏನು ಮಾಡಲಿ, ನಾ ಹೋಗ್ತೀನಿ ಅಂತ ದಾನ ಕೊಟ್ಟು ಬಂದ. ಅದಕ್ಕೆ ರಾಮನ ನಾವು ಹಾಡ್ತೇವೆ ಇಲ್ಲಿ ತನಕ. ನಾವು ತೊಲಿ 2 ತೊಲಿಗೆ ಕೊಂದವ್ರು ಇದ್ದೇವೆ, ಮನಿಗಾಗಿ ಕೊಂದವ್ರು ಇದ್ದೇವೆ. ನಾವೇಂದ ರಾಮ ಆಗಬೇಕು? ಹರಾಮ್ ಕಂಪ್ನಿ ರಾಮ ಅಲ್ಲ, ಹರಾಮ. ರೊಕ್ಕಕ್ಕೆ ಬಂಗಾರ ಕೊಂದೇವಿ, ಇಡೀ ಬಂಗಾರದ ಲಂಕೆ, ಬೇಡಿದ್ರೆ ಸಿಗಲಾರದ ರಾಜಧಾನಿ. ಸ್ವರ್ಗಾದಪಿ ಗರೀಶಿ ಜನನಿ ಜನ್ಮಭೂಮಿ, ಹಡೆದ ತಾಯಿ ತಂದೆ ಹುಟ್ಟಿದ ಭೂಮಿ ನಿನ್ನ ಲಂಕಾ ಅಲ್ಲ, ಆ ಸ್ವರ್ಗ ಕೊಟ್ಟರನ್ನ ಇರಂಗಿಲ್ಲ ಅಂತ ದಾನ ಮಾಡಿ ಬಂದ ಯಾರು? ರಾಮಚಂದ್ರ. ಅದಕ್ಕೆ ರಾಮನ ಇಲ್ಲಿ ಪೂಜೆ ಮಾಡ್ತೇವ್ರಿ, ಅದಕ್ಕೆ ಪೂಜೆ ಮಾಡ್ತೇವೆ. ಮನುಷ್ಯನ ಆಚಾರ ದೊಡ್ಡದು, ಆಚಾರ ದೊಡ್ಡದು. ಎಂಥದ್ದು ಇರಬೇಕು. ರಾಮ ವನವಾಸದಿಂದ ಬಂದರೆ ಯಾವ ಕೈಕೇಯಿ ಅವನಿಗೆ ವನವಾಸ ಕೊಟ್ಟಿದ್ದು ಅಲ್ಲ, ಕೈಕೇಯಿ ವನವಾಸ ಬಂದಿತ್ತು. ರಾಮ ಹೊಳ್ಳಿ 14 ವರ್ಷ ಬಂದ ಮೊಟ್ಟ ಮೊದಲು ಭೇಟಿಯಾಗೇನೆ ಕೈಕೇಯಿಗೆ, ಕೌಶಲ್ಯ ತಾಯಿಗಲ್ಲ. ಆಕೆ ಮನಸ್ಸು ನೊಂದಿರಬೇಕು, ನಾ ಕಳಿಸ ಎಷ್ಟು ತ್ರಾಸಾಗಿರ್ಬೇಕು ನಮ್ಮ ಮಗು ಅಂತ ತಿಳ್ಕೊಂಡು ತನ್ನ ಹಡೆದ ತಾಯಿಗೆ ಭೇಟಿಯಾಗಿಲ್ಲ, ವನವಾಸ ಕಳಿಸಿರ್ತಕ್ಕಂಥ ಕೈಕೇಯಿ ನಮಸ್ಕಾರ ಮಾಡಿ ಆಕೆ ಪಾದಕ್ಕೆ ಬಿದ್ದಾನ ಮೊಟ್ಟ ಮೊದಲು. ಇದಕ್ಕೆ ಆಚಾರ ಅಂತಾರೆ, ಆಚಾರ ಅಂತಾರೆ. ತನ್ನ ಮಕ್ಕಳಿಗೆ ಮಲಿ ಕುಡಿಸೋದು ದೊಡ್ಡ ಮಾತಲ್ಲ, ಅನಾಥ ಮಕ್ಕಳಿಗೆ ಕೊಡಿಸಲಿ. ನಿಮ್ಮ ಮಕ್ಕಳಿಗೆ ಉಣಿಸೋದು ದೊಡ್ಡ ಮಾತಲ್ಲ, ಅನಾಥ ಮಕ್ಕಳಿಗೆ ಉಣಿಸಲಿ. ನೀ ತಿಂಗಳಿಗೊಮ್ಮೆ ಸೇರಿ ಉಟ್ಕೊಳ್ಳೋದಲ್ಲ, ಬತ್ತಲೆ ತಿರುಗಾಡಿ ಕೊಡು, ಅದು ಪುಣ್ಯ. ಅದು ಇದಕ್ಕೆ ನೀತಿ ಅಂತಾರೆ, ಇದಕ್ಕೆ ಆಚಾರ ಅಂತಾರೆ. ಇನ್ನೊಬ್ಬರು ಬತ್ತಲೆಯಾಗಿ ತಿರುಗಾಡಿ ನೋಡಿ ನಾ ಉಟ್ಕೊಂಡ್ರೆ ಅದು ಅನಾಚಾರ. ಇನ್ನೊಬ್ಬರು ಮನೆ ಮುಂದೆ ಉಪವಾಸ ಕೊಂಡೋದು ನೋಡಿ ನೀವು ಹೋಳಿ ತಗೊಂಡಿದ್ದು ಅನಾಚಾರ. ಆಚಾರ ಅನಾಚಾರಕ್ಕೆ ಬಹಳ ಅಂತರ ಇಲ್ಲ. ಅದಕ್ಕೆ ನೋಡಿ ಮುಟ್ಟಿ ಆಡಿ ಮಾಡಿ ಪುಣ್ಯಾತ್ಮರ ಆಚಾರವಂತರಾಗಿ. ಏನು ನೋಡ್ಬೇಕು ಅದನ್ನು ನೋಡ್ರಿ, ಏನು ಕೇಳ್ಬೇಕು ಅದು ಕೇಳ್ರಿ, ಏನು ಮುಟ್ಬೇಕು ಅದು ಮುಟ್ರಿ, ಏನು ಮಾಡ್ಬೇಕು ಅದು ಮಾಡಿರಿ. ಅದು ಆಚಾರದಲ್ಲಿ ಆಚಾರ. ಅದಕ್ಕೆ ನಮಗೆ ಆಚಾರಕ್ಕೆ ರೊಕ್ಕ ಹತ್ತಂಗಿಲ್ಲ, ಅನಾಚಾರಕ್ಕೆ ರೊಕ್ಕ ಹತ್ತವ. ತೀರ್ಥ ಕುಡಿಯೋಕೆ ರೊಕ್ಕ ಹತ್ತವೇನು? ಗುಡಿಗೆ ಬಂದ್ರೆ ತೀರ್ಥಕ್ಕೆ ರೊಕ್ಕ ಹತ್ತವ. ಸರಿ ಕುಡಿಯೋಕೆ ಪುಗಡ್ಸಿಟ್ಟವ, ಸರಿ ಪುಗಡ್ಸಿಂಗಿಲ್ಲ. ಸರಿ ರೊಕ್ಕ ಕೊಟ್ಟು ಸರಿ ಕುಡಿತೇವೆ, ಪುಗಡ ತೀರ್ಥ ಒಳಗೆ ತಯಾರಿಲ್ಲ. ರೊಕ್ಕ ಖರ್ಚು ಮಾಡಿ ಮಾಂಸ ತಿಂತೇವೆ, ಪ್ರಸಾದ ಊಟ ಮಾಡೋಕ್ಕೆ ತಯಾರಿಲ್ಲ. ಇಂಥ ಪಾಪ ಬುದ್ಧಿ ನಮ್ಮದು ಪುಣ್ಯಾತ್ಮರೇ. ಅದಕ್ಕೆ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಸುಖ. ಸ್ವರ್ಗ ಸುಖ, ಸುಖಂ ನಾಮ ಸ್ವರ್ಗಂ. ಸ್ವರ್ಗ ಅಂದರೆ ಸುಖ, ಆಚಾರದಲ್ಲಿ ಇದ್ರೆ ಸುಖ. ಮಿತವಾಗಿ ಉಂಡ್ರೆ ಅಂದ್ರೆ ನಿರೋಗಿಯಾಗಿರ್ತೀವಿ. ಸಾಲು ಮಾಡಲಾದ್ರೆ ಸಂಸಾರ ಮಾಡಿದ್ರೆ ಸುಖಿಯಾಗಿರ್ತೀವಿ. ಸಾರು ಮಾಡಿ ತಿಂದು ಉಂಡ್ರಿ ಅಂದ್ರೆ ಸಾಲಿಗರು ಬಂದು ಎಳಬಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ ಎಳ್ಯಾರ ಚಂದ ಭಾಳ ಮಜಾ ಅನ್ನಿಸ್ತದೆ ಸಾಲು ಮಾಡೋಕ್ಕೆ. ಅವ್ರು ಕೇಳಕ್ಕೆ ಬಂದಾಕ್ರ ಬ್ಯಾಂಕ್ದವ್ರು ನೆಮ್ಮನೆ ಹರಾಜು ಮಾಡುವಾಗ ಮನೇನೂ ಹೋಯ್ತು ಮಾನೂ ಹೋಯ್ತು, ಎರಡೂ ಹೋಗ್ತಾವೆ. ಮನೇನೂ ಹೋಯ್ತು ಮಾನೂ ಹೋಯ್ತು. ಅದಕ್ಕೆ ಮನುಷ್ಯನಿಗೆ ಶಾಸ್ತ್ರ ಹೇಳ್ತಪ್ಪ ಅಂತಂದ್ರೆ ಯಾವಾಗಲೂ ಕಷ್ಟವನ್ನು ಅಪೇಕ್ಷೆ ಮಾಡಬೇಕು, ಬಹಳ ಸುಖ ಅಂತಲ್ಲ. ದುಃಖಸ್ಯ ಅನಂತರ ಸುಖ. ಮೈ ಮೇಲೆ ಹಲ್ಲಾಗ ಹೋಗಿ ಅಂದ್ರೆ ಬಿಸಿಲ ಎಲು ಕಾಯಂಗೆ ದುಡಿದಿ ಅಂದ್ರೆ ಬೆಳೆ ಚೆನ್ನಾಗಿ ಬರ್ತದೆ ರೀ, ಬೆಳೆ ಚೆನ್ನಾಗಿ. ಸೂಟಿ ಹಾಕಲಾರ್ದೆ ತಿಂಗಳ ಕೆಲಸ ಮಾಡಿದೆ ಅಂದ್ರೆ ಪಗಾರ ಹೆಚ್ಚಿಗೆ ಬರ್ತದೆ ರೀ, ಹೆಚ್ಚಿಗೆ ಬರ್ತದೆ. ಅಷ್ಟೇ ಅಲ್ಲ, ಪ್ರಮೋಷನ್ ಆಗ್ತದೆ, ಪ್ರಮೋಷನ್ ಆಗ್ತದೆ. ಪರಂತು ನಾವು ಹಾಗಿಲ್ಲ. ಎಷ್ಟು ಜನಕ್ಕೆ ಕೆಲಸ ಕಮ್ಮಿ ಮಾಡ್ತೇವೆ, ಎಷ್ಟು ಕಮ್ಮಿ ಕೆಲಸ ಮಾಡ್ತೇವೆ.
ಅಟ ಖುಷಿ ಇರ್ತದೆ, ಖುಷಿ ಇರ್ತದೆ. ಇದೇ ಮನುಷ್ಯನಿಗೆ ದಂಡು ಬರೋದು, ಪ್ರಮೋಷನ್ ಆಗಲಾರದೆ ಇರೋದು ಇದು ಆಗ್ತದೆ. ಅದಕ್ಕೆ ಜೀವನದಲ್ಲಿ ಹೆಂಗೆ ಇರಬೇಕು ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ಇನ್ನೊಬ್ಬರು ಅಂದರೆ ಸತ್ಯವಂತರು, ಸಂತರು, ಮಹಾತ್ಮರು, ಒಳ್ಳೆಯವರು, ಸಜ್ಜನರು ನಿನಗೆ ಒಳ್ಳೆಯವರು ಅನ್ಬೇಕು ನೋಡ್ರಿ. ಹಂಗೆ ನಡೆಯಕ್ಕಿದೆ ಅದು ಅಷ್ಟೇ. ಅವ್ರು ಏನಂತಾರೆ ಅವ್ರು ಅಂದದ್ದು ಅವ್ರು ಪಾಸ್ ಮಾಡಬೇಕು. ಸರಿ ಕುಡಿಯೋರು ಕೆಟ್ಟ ಇವ್ರು ಪಾಸ್ ಮಾಡೋದೇ ಅಂತ ದೊಡ್ಡ ಮಾತಲ್ಲ. ಸಜ್ಜನರು, ಶರಣರು, ಸಂತರು ಒಳ್ಳೆಯಪ್ಪ ಅಂತ ಅನಂಗ ನಡಿ ಸಾಕಷ್ಟೇ. ಅಷ್ಟೇ ಇಲ್ಲ, ಅಷ್ಟು ನಡೆದು ಅದಕ್ಕೆ ಆಚಾರ ಅಂತ. ಸದಾಚಾರ ಅಂದನು ಸತ್ಯವಂತರು ನಡೆದ ಆಚಾರವೇ, ನಡೆದ ಮಾರ್ಗವೇ ಸದಾಚಾರ. ಮಹಾತ್ಮರು ಶರಣರು ನಡೆದ, ತುಕಾರಾಮ್ ನಡೆದ, ಜ್ಞಾನೇಶ್ವರ ನಡೆದ, ಸಿದ್ಧಾರ್ಥ ನಡೆದ. ಹಂಗೆ ನಡೆದ್ರು ಸಾಕು, ಇದೇ ಸದಾಚಾರ, ಹೊಸದಲ್ಲ. ರಾಮಾದಿವತ್ತು ವರ್ತಿತವ್ಯಂ ನ ರಾವಣಾದಿವತ್ತ. ರಾಮ ನಡೆದಂಗೆ ನಡೆದ್ರಿ ಸದಾಚಾರ, ರಾವಣ ನಡೆದಂಗೆ ನಡೆದ್ರಿ ಅಂದ್ರೆ ದುರಾಚಾರ. ಧರ್ಮರಾಜ ನಡೆದಂಗೆ ನಡೆದ್ರಿ ಅಂದ್ರೆ ಸದಾಚಾರ, ದುರ್ಯೋಧನ ನಡೆದಂಗೆ ನಡೆದ್ರಿ ಅಂದ್ರೆ ದುರಾಚಾರ. ದುರಾಚಾರಿಗೆ ದುಃಖ, ಸದಾಚಾರಿಗೆ ಸುಖ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಜೀವನದಲ್ಲಿ ಆಚಾರವಂತರಾಗಿ, ಆಚಾರ. ನಮ್ಮ ವೀರಶೈವ ಸಿದ್ಧಾಂತದಲ್ಲಿ 5 ಆಚಾರ ಹೇಳ್ಯಾರ ನೋಡ್ರಿ. ವೀರಶೈವರು 5 ಆಚಾರ ಹೇಳ್ಯಾರ. ಬಹಳ ಸಮಯಾಚಾರ, ಲಿಂಗಾಚಾರ 5 ಆಚಾರ ಹೇಳ್ಯಾರ. ಅವು 5 ಜೀವನದಲ್ಲಿ ಮಾಡಿದ್ರಿ ಅಂತ ಕೇಳಿದರೆ ನೀವು ಮನುಷ್ಯರು, ಇಲ್ಲ ಅಂದ್ರೆ ಮನುಷ್ಯ ರೂಪೇಣ ಮೃಗಾಚಾರ ಅಂತ, ದನ ಅಂತ ಕಲ್ಲ. ಅದಕ್ಕೆ ಅವು 5 ಆಚಾರ ಯಾವ್ರಿ? ಮೃಚ್ಚಾಚಾರ, ಲಿಂಗಾಚಾರ, ಶಿವಾಚಾರ ಹೇಳ್ಯಾರ. ಅದಕ್ಕೆ 5 ಆಚಾರ ಏನು, ಅವು ಹೆಂಗೆ ಮಾಡಬೇಕು ಮನುಷ್ಯನ ಜೀವನದಾಗ ಬಂದು ಎಲ್ಲರೂ ಮಾಡೋಕ್ಕೆ ಹೇಳ್ಯಾರ. ಲಿಂಗಾಯತರು ಅಂತಲ್ಲ, ಎಲ್ಲರೂ ಈ 5 ಆಚಾರವನ್ನು ಮಾಡೋದರಿ ಪಂಚಾಚಾರ ಅಂತಾರಕ್ಕೆ. ಈ 5 ಆಚಾರ ಮಾಡೋದರಿ ಅಂತ ಕೇಳಿ ಪರಮೇಶ್ವರ ನಿಮ್ಮ ಮ್ಯಾಲೆ ಕೃಪಾ ಮಾಡ್ತಾನೆ. ಮನ್ಯಾಗ ಕಸ ಹೊಡೆಯಕ್ಕೆ ಇಟ್ಕೊಂಡು ಆಳ್ಬೋದು. ನೀವು ಏನು ಬರೋಬ್ಬರಿ ಮಾಡೋದು, ನಿಮ್ಗಿಂತ ಮೊದಲು ಎದ್ಲು ಕಸ ಹೊಡೆದ್ಲು, ನೀರಿಗುರಿ ಹಚ್ಚೋದು, ಅಡುಗೆ ವ್ಯವಸ್ಥೆ ಅದೆಲ್ಲ ಕೊಯ್ಕೊಂಡದು ಪ್ರಸನ್ನ ಆಗ್ತೀರಿ? ಇಲ್ಲ, ನೀವು ಆಗ್ತೀರಿ. 10 ರೂಪಾಯಿ 11 ಕೊಡ್ತೀರಿ, ಕೇಳಾರ್ದು ಮಾಡೋದು. ಹಾಗೆ ಪರಮಾತ್ಮನು ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ 5 ಮಾಡಂದಾರ, 5 ಆಚಾರ ಮಾಡಂದಾರ. 5 ಆಚಾರ ಮಾಡಿದ್ರಿ ಅಂದ್ರೆ ನೀವು ರೊಕ್ಕ, ಜನ್ಮ, ಸುಖ ಕೇಳು ಜರುರತನೇ ಇಲ್ಲ. ಪರಮಾತ್ಮನೇ ಕೊಡ್ತಾನೆ. ಅವು 5 ಆಚಾರ ಮಾಡುವ. ಆ 5 ಆಚಾರ ಯಾವ ಅನ್ನೋದು ಮತ್ತು ನಾಳೆಗೆ ಅದರ ಬಗ್ಗೆ ವಿಚಾರ ಮಾಡೋಣ.